अन्तः प्रविश्य वाचमिमां सप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवत्यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरवे वैष्णवीन् देवरेन्दवे श्रीराघवेन्द्रगुरवे नमोऽत्यन्तदयालवे ब्रह्मचर्य हरिप्रेतसुविद्यावादशालिनः इष्टदाभिकष्टहर्तृन्नः विद्यामान्यान् मुनीन् नमः श्रीगुरुभ्यो नमः हरिः ओम् ಭಗವಂತನ ಕಥೆಯನ್ನು ಜಗನ್ನಾಥದಾಸರು ಪದ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ಎಲ್ಲಿ ಎಲ್ಲಿ ಲಯ ಎಂಬಂತಹ ವಿಚಾರವನ್ನು ಹೇಳ್ತಾ ಇದ್ದರು. ಅದರಲ್ಲಿ ಲಕ್ಷ್ಮೀದೇವಿಗಾಗುವಾಗ ಲಯ ಅಂತ ಹೇಳಿದರೆ ಏನು? ಲಕ್ಷ್ಮೀದೇವಿ ಅವಳು ಉತ್ತಮಳಾಗಿರ್ತಕ್ಕಂಥವಳು. ಅಂತಹ ಲಕ್ಷ್ಮೀದೇವಿಗೆ ಲಯ ಉಂಟಾ ಅಂತ ಕೇಳಿದರೆ ಅವಳು ಅಕ್ಷರ ಪುರುಷಳು. ಅಂತಹ ಅಕ್ಷರ ಪುರುಷಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ಯಾವತ್ತೂ ಕೂಡ ಲಯ ಇಲ್ಲ. ಆದರೆ ಅವಳಿಗೆ ಲಯ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, ಹರೇರತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ಪ್ರಕೀರ್ತಿತಂ. ಭಗವಂತನ ಅತ್ಯಂತ ಸಾಮೀಪ್ಯವನ್ನು ಹೊಂದುವಂತಹದ್ದೇ ಲಕ್ಷ್ಮೀದೇವಿಗೆ ಲಯ ಎಂಬುದಾಗಿ ಹೇಳಿದರು. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಭಗವಂತ ಯಾವ ರೀತಿಯಾಗಿ ಭಕ್ತರನ್ನು ಅನುಗ್ರಹ ಮಾಡ್ತಾನೆ. ಭಗವಂತನಿಗೆ ಹೆಸರೇ ಅಂತಹದ್ದು. ಏನು ಅಂತ ಕೇಳಿದರೆ ತಾನು ಯಾರನ್ನ ತನ್ನವನು ಅಂತ ಹೇಳಿಕೊಂಡು ಒಮ್ಮೆ ಅವನು ಸ್ವೀಕಾರ ಮಾಡ್ತಾನೋ ಅವನನ್ನು ಪೂರ್ಣವಾಗಿ ತಾನು ಉದ್ಧಾರ ಮಾಡಿಯೇ ಮಾಡ್ತಾನೆ. ಬೇಕಾದಷ್ಟು ದೃಷ್ಟಾಂತಗಳನ್ನು ನೋಡ್ತೇವೆ. ಪ್ರಹ್ಲಾದ ಮತ್ತು ಅಂಬರೀಷ, ಅದೇ ರೀತಿಯಾಗಿ ಗಜೇಂದ್ರ, ಈ ರೀತಿಯಾಗಿ ಬೇಕಾದಷ್ಟು ದೃಷ್ಟಾಂತಗಳು. ಯಾರೆಲ್ಲ ಭಗವಂತನ ನಂಬಿದ್ರೋ ಮತ್ತೆ ಬೇರೆ ಎನಗೆ ಗತಿ ಇಲ್ಲ ಅಂತ ಹೇಳಿಕೊಂಡು ಯಾರು ಅವನನ್ನು ಪೂರ್ಣವಾಗಿ ಶರಣ ಹೊಂದಿದ್ರೋ ಅವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಬಿಟ್ಟದ್ದಿಲ್ಲವೇ ಇಲ್ಲ. ಆ ದೃಷ್ಟಾಂತವನ್ನು ಹೇಗೆ ಅದನ್ನು ನಮಗೆ ಕೊಡ್ತಾನೆ ಭಗವಂತ ಎಂಬಂತಹ ವಿಚಾರವನ್ನು ದಾಸರು ಹೇಳುತ್ತಾರೆ. ಜಾಲಿತೋಪಜಾವಿಗಳು ಮೇಧಾಲಯದಿ ಸ್ವೇಚ್ಛಾನುಸಾರದಿ ಪಾಲಗರವೆಂದದಲ್ಲಿ ಲಕ್ಷ್ಮೀರಮಣ ತನ್ನವರ ಕೀಳು ಕರ್ಮವ ಸ್ವೀಕರಿಸಿ ತನ್ನ ಆಲಯದೊಳಿಟ್ಟು ಅವರ ಹೊರೆವ ಕೃಪಾಳು ಕಾಮದ ಕೈರವದಳ ಶ್ಯಾಮ ಶ್ರೀರಾಮ. ಭಗವಂತನನ್ನು ದಾಸರು ಹೇಳುವಂತಹ ಶಬ್ದಗಳು ತುಂಬ ಅದ್ಭುತವಾಗಿದೆ. ಅವರನ್ನು ಒಂದೊಂದು ವಿಶೇಷಣಗಳನ್ನು ಕೊಟ್ಟು ಭಗವಂತನನ್ನು ಹೇಳ್ತಾರೆ, ವರ್ಣನೆ ಮಾಡುತ್ತಾರೆ. ಭಗವಂತ ಎಂಥವನು ಅಂತ ಕೇಳಿದರೆ ಜಾಲಿತೋಪಜಾವಿಗಳು. ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡುವುದು ಅಂತ ಹೇಳಿದರೆ ದನ ಅಥವಾ ಯಾವುದೇ ಒಂದು ಪ್ರಾಣಿಗಳನ್ನು ಇಟ್ಟುಕೊಳ್ಳುವ. ನಾವು ಈಗ ಇಲ್ಲಿ ಸಾತ್ವಿಕವಾಗಿರತಕ್ಕಂತಹ ಯಾವುದು ನಮಗೆ ಹಾಲನ್ನು ಕೊಟ್ಟು ನಮ್ಮನ್ನು ಪೋಷಿಸ್ತದೆ. ನಾವು ಆರಂಭದಲ್ಲಿ ಹುಟ್ಟಿದಾಗಿನಿಂದ ಇಂತಿಷ್ಟು 1 ವರ್ಷವೋ 2 ವರ್ಷವೋ ಇಂತಿಷ್ಟು ವರ್ಷಗಳ ಕಾಲ ತಾಯಿಯ ಹಾಲನ್ನು ಕುಡಿದು ಬದುಕಿ ಅದಾದ ಮೇಲೆ ಮುಂದೆ ನಾವು ಸಾಯುವ ತನಕನೂ ಕೂಡ ಯಾವುದನ್ನು ನಾವು ಆಶ್ರಯಿಸಿಕೊಂಡಿರ್ತೇವೆ ಕೇಳಿದರೆ ಅದು ದನ, ಗೋವು. ಅಂತಹ ಗೋವಿನ ವಿಚಾರವನ್ನು ಇಟ್ಟುಕೊಂಡು ಹೇಳ್ತಾರೆ, ಗೋವುಗಳು ತಿನ್ನುವಂತಹ ಆಹಾರ ಏನು ಹೇಳ್ತದೆ. ವಿಷ್ಣು ರಹಸ್ಯ ಹೇಳುವಂತಹ ಯಥಾ ಗೋ ತೃಣಧಾನ್ಯಾದಿ ಭುಕ್ತ್ವಾ ಕ್ಷೀರಮಹಾವೇತ್ ಗವಾದಿ ಭಕ್ಷಿತಂ ವಸ್ತು ಕ್ಷೀರರಸ್ಯಾದಿ ವೇದತಃ ಯತ್ಕಸ್ಮಿನ್. ಭಗವಂತ ನಾವು ಕೂಡ ಆಹಾರವನ್ನು ತಿಂತೇವೆ. ನಿನ್ನೆ ದಿವಸ ನೋಡಿದೆವು. ಏನು ಕೇಳಿದರೆ ಅನ್ನಮಶಿತಂ ತ್ರೇತಾಭವತಿ ಅಂತ. ತಿನ್ನಂತಹ ಆಹಾರ 3 ವಿಧವಾಗಿ ಪರಿಣಾಮ ಆಗ್ತದೆ ಅಂತ. ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ, ರಕ್ತವಾಗ್ತದೆ, ಮೇಧಸ್ವಾಗ್ತದೆ. ಅದಾದ ಮೇಲೆ ಉಳಿದಂತಹ ಏನು ಕಶ್ಮಲ ಭಾಗ ಉಂಟು ಅದು ಮಲಾದಿಗಳಾಗಿ ಹೋಗ್ತದೆ ಅಂತ ಹೇಳಿಕೊಂಡು ಹೇಳ್ತಾರೆ. ಇರಲಿ, ಅಂತೂ ಏನನ್ನು ನಾವು ಸ್ವೀಕಾರ ಮಾಡ್ತೇವೆ ಅದಕ್ಕೋಸ್ಕರವಾಗಿ ಸಾತ್ವಿಕ ಆಹಾರವನ್ನು ನಮಗೆ ಹೇಳಿರತಕ್ಕಂತಹದ್ದು. ಯಾವುದು ನಾನು ನಿನ್ನೆ ದಿವಸ ಹೇಳಿದೆ. ಏನು ಅಂತ ಕೇಳಿದರೆ ನಮಗೂ ಈ ಡಸ್ಟ್ಬಿನ್ನಿಗೂ ಬೇರೆ ವ್ಯತ್ಯಾಸವೇ ಇಲ್ಲ. ಹೊಟ್ಟೆ ಎಂಬುದು ಹೇಗಾಗಿದೆ ಅಂತ ಕೇಳಿದರೆ ಡಸ್ಟ್ಬಿನ್
ಡಸ್ಟ್ಬಿನ್ ಆದರೂ ಕೂಡ ಅದಕ್ಕೆ ಒಂದು ಪಾಲು ಮಾಡಿ ಹಾಕ್ತೇವೆ ಪಟ್ಟಣಗಳಲ್ಲಿ, ಅದಕ್ಕೆ ಹಸಿ ಕಸ ಒಣ ಕಸ ಅಂತ ಹೇಳಿಕೊಂಡು. ಆದರೆ ಈ ಹೊಟ್ಟೆಗೆ ಯಾವುದೂ ಇಲ್ಲ, ಸಿಕ್ಕದನ್ನು ಸಿಕ್ಕ ಹೊತ್ತಿಗೆ ಇದನ್ನು ಹಾಕಿಕೊಂಡಿರ್ತೇವೆ. ಅದಕ್ಕೋಸ್ಕರವಾಗಿ ಮತ್ತೇನಾಗ್ತದೆ ಕೇಳಿದ್ರೆ ಮನಸ್ಸು ಸರಿ ಇಲ್ಲ, ಮೂಡು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿಕೊಂಡು ಯಾವುದೋ ರೀತಿಯಾಗಿ ನಾವು ಅದನ್ನು ಹೇಳಲಿಕ್ಕೆ ಶುರು ಮಾಡ್ತೇವೆ. ಆದರೆ ಅದಕ್ಕೋಸ್ಕರವಾಗಿ ಆಹಾರ ಎಂಬುದು ತುಂಬ ಸಾತ್ವಿಕವಾಗಿರಬೇಕು, ಆಹಾರ ಎಂಬುದು ಶುದ್ಧಿ ಇರಬೇಕು ಎಂಬುದನ್ನು ಅತ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಕೃಷ್ಣ ಉಪನಿಷತ್ತು ಎಲ್ಲ ಕಡೆಗಳಲ್ಲೂ ಕೂಡ ಹೇಳಿರತಕ್ಕಂಥ ಇದ್ದದನ್ನೇ. ಆದರೆ ಇದನ್ನೇ ಹೇಳ್ತಾರೆ, ತಿಂದಿರತಕ್ಕಂತಹ ಏನು ಆ ತೃಣಾದಿಗಳು ಹಾಲಾಗಿ ಪರಿಣಾಮ ಆಯಿತು. ಯಾರಾಯಿತು, ಯಾಕಾಯಿತು, ಯಾರು ಮಾಡಿದ್ದು? ನಾವು ಕೂಡ ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ತಿಂದಂತಹ ಆಹಾರ ಹಾಗೇ ಅದು ಒಳಗಿನಿಂದ ಏನಾಗಿರ್ತದೆ, ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರೋಸೆಸ್ಗಳು ಏನೆಲ್ಲ ಆಗಬೇಕು, ರಕ್ತ ಮಾಂಸ ಮಜ್ಜ ಮೇಧ ಇತ್ಯಾದಿಗಳಾಗಿ ಎಲ್ಲವೂ ಆಗಿ ಒಳಗಿನಿಂದ ಒಂದು ಸ್ವಲ್ಪ ಶಕ್ತಿ ಅಂತ ಎನಿಸಿಕೊಂಡು ಅದಾದ ಮೇಲೆ ಯಾವುದೋ ಇನ್ನೊಂದು ಕಶ್ಮಲವಾಗಿರತಕ್ಕಂತಹ ಭಾಗ ಹೋಗ್ತದಲ್ವ. ಹಾಗಿದ್ರೆ ಒಳಗಿದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡುವುದು ಯಾರು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆ ಹೇಳಿರತಕ್ಕಂತಹ ಮಾತು. ತಾನು ವೈಶ್ವಾನರನಾಗಿ ಒಳಗಿದ್ದುಕೊಂಡು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ತಾನಿದ್ದುಕೊಂಡು ಎಲ್ಲ ಆಹಾರಗಳನ್ನು ಕೂಡ ನಾನು ಏನು ಮಾಡ್ತೇನೆ, ಅದನ್ನು ಬೇಕಾದಂತಹ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿಕೊಂಡು ಹೇಳಿರತಕ್ಕಂತಹ ಕೃಷ್ಣ ಇಲ್ಲಿ ಹೇಳ್ತಾರೆ, ಯಥಾ ಗೌ ತೃಣ, ನಾವು ಗೋವಿಗೆ ಕೊಡುವಂತಹದ್ದೇನು ತೃಣ ಧಾನ್ಯ ಇನ್ನಿತರ ಏನನ್ನೋ ಕೊಡ್ತೇವೆ, ಅದು ನಮಗೇನು ಕೊಡ್ತದೆ ಕೇಳಿದ್ರೆ ಅದನ್ನೇ ಮತ್ತೆ ಕೊಡ್ತದ? ಇಲ್ಲ, ಅದು ಆ ತೃಣಧಾನ್ಯಾದಿಗಳನ್ನು ವ್ಯತ್ಯಾಸ ಮಾಡಿ ಅದು ನಮಗೆ ಕೊಡ್ತದೆ. ಹಾಗಿದ್ರೆ ತಾಯಿಯೂ ಕೂಡ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾಳೆ. ತಾಯಿಯೂ ಕೂಡ ಬೇಕಾದಂತಹ ಆಹಾರಗಳನ್ನು ಸ್ವೀಕಾರ ಮಾಡ್ತಾಳೆ. ಆ ಮಗುವಿಗೆ ಏನು ಬೇಕು ಅದು ಹಾಲಾಗಿ ಪರಿಣಾಮವಾಗಬೇಕು ಅಂತಾದರೆ ಒಳಗಿದ್ದುಕೊಂಡು ಆ ಹಾಲನ್ನಾಗಿ ಪರಿಣಾಮ ಮಾಡಿದವನು ಯಾರು? ಇದೆಲ್ಲವೂ ಕೂಡ ನಾವು ಏನನ್ನೋ ಹೇಳಿಬಿಡ್ತೇವೆ. ಅದು ಪ್ರೊಸೆಸ್ಸಿಂದ ಆಯಿತು, ಯಾವುದೋ ಒಂದು ಬಯೋಲಾಜಿಕಲ್ ಪ್ರೊಸೆಸ್ಸಿಂದ ಆ ತಿಂದಿರತಕ್ಕಂಥ ಆಹಾರ ಹಾಲಾಗಿ ಪರಿಣಾಮ ಆಯಿತು, ಮಗುವಿಗೆ ಬೇಕಾದಂತಹ ರೀತಿಯಲ್ಲಿ ಆಯಿತು ಅಂತ. ಏನು ಬಯೋಲಾಜಿಕಲ್ ಪ್ರೊಸೆಸ್ ಇದ್ದರೂ ಕೂಡ ಒಳಗೊಂದು ಏನೋ ಒಂದು ಶಕ್ತಿ ಉಂಟಲ್ವ, ಆ ಎಲ್ಲ ವ್ಯವಸ್ಥೆಗಳನ್ನು ಕೂತು ಮಾಡುವಂತಹ ವ್ಯವಸ್ಥೆ. ಯಾವುದೋ ಮೃತ ಶರೀರದಲ್ಲಿ ಹಾಲು ಉತ್ಪತ್ತಿ ಆಗೋದಿಲ್ಲ. ಹಾಗಿದ್ರೆ ಎಲ್ಲ ಶರೀರದಲ್ಲಿಯೂ ಕೆಲವು ಸಂದರ್ಭದಲ್ಲಿ ಹಾಲು ಉತ್ಪತ್ತಿ ಆದಂತಹ ಸಂದರ್ಭಗಳು ಇದೆ. ಕೆಲವು ಸಂದರ್ಭದಲ್ಲಿ ಯಾವುದೋ ವೈದ್ಯರನ್ನು ನಾವು ಹೋದರೂ ಕೂಡ ಇಲ್ಲ ರೀ ಹಾಲು ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳಿಕೊಂಡು ಹೇಳ್ತೇವೆ. ಹಾಗಿದ್ರೆ ಎಲ್ಲದಕ್ಕೂ ಕೂಡ ಒಂದೇನೋ ಒಂದು ಕರ್ಮವೋ ಅದಾದ ಮೇಲೆ ಒಳಗಿದ್ದುಕೊಂಡು ಮಾಡತಕ್ಕಂತಹ ಒಂದು ಶಕ್ತಿ, ಅದನ್ನು ನಾವು ಏನು ಒಪ್ಪಿಕೊಳ್ಳಬೇಕು? ಭಗವಂತ ಅಂತ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಹೇಳುವಂತಹದ್ದು, ಯಥಾ ಗೋ ತೃಣಧಾನ್ಯಾದಿ ಭುಕ್ತ್ವಾ ಕ್ಷೀರಮಹಾಭವೇತ್, ಕ್ಷೀರವನ್ನು ಕೊಡ್ತವೆ ಅವುಗಳು, ಮನುಷ್ಯರನ್ನು ಪಾಲನೆ ಮಾಡ್ತೇವೆ. ಹಾಗಿದ್ರೆ ಗವಾದಿ ಭಕ್ಷಿತಂ ವಸ್ತು, ಗವಾದಿಗಳಿಂದ ಆ ತಿಂದಿರತಕ್ಕಂತಹ ವಸ್ತು ಕ್ಷೀರಸತ್ವಾದಿ ಕ್ಷೀರ ರಕ್ತ ಇತ್ಯಾದಿ ಭೇದವಾಗಿ ಅದು ನಮ್ಮನ್ನು ಪಾಲನೆ ಮಾಡ್ತದೆ ಅಂತಾದರೆ ಅದಕ್ಕೋಸ್ಕರವ ಯತ್ ತನ್ಮಾಯಾಬಲಂ, ಯಾರೋ ಅದಕ್ಕೆ ಯಾರ ಶಕ್ತಿ ಕೇಳಿದ್ರೆ ತನ್ಮಾಯಾಬಲಂ ತತ್, ಆ ಯಾವುದೋ ಒಂದು ಅದ್ಭುತವಾದಂತಹ ಶಕ್ತಿಯಿಂದಾಗಿ ಇದೆಲ್ಲವೂ ಆಗ್ತದೆ ಅಂತ. ಅದನ್ನೇ ದಾಸರು ಹೇಳುವಂತಹ ಒಂದು ಸೊಬಗು ಬಹಳ ಚೆನ್ನಾಗಿದೆ. ಏನು ಅಂತ ಕೇಳಿದ್ರೆ, ಮೇಕೆ ಕುರಿಗಳು ಎಲ್ಲವೂ ಕೂಡ ಆಡು ಇತ್ಯಾದಿಗಳು ಸೊಪ್ಪನ್ನು ಸ್ವೀಕಾರ ಮಾಡ್ತವೆ. ಆ ಸೊಪ್ಪನ್ನು ಸ್ವೀಕಾರ ಮಾಡಿ ಬೇಕಾದಂತಹ ಅದರ ಯಜಮಾನ ಏನಿದ್ದಾನೆ ಅದಕ್ಕೆ ಬೇಕಾಗಿರತಕ್ಕಂಥ ಅದರ ಬದಲಿ ಹಾಲನ್ನು ಅದು ಕೊಡ್ತದೆ ಅಲ್ವಾ. ಹಾಗಿದ್ರೆ ಎಲ್ಲವನ್ನೂ ಕೂಡ ಮಾಡತಕ್ಕಂಥವನು ಯಾರು? ಆಲಯದಿ ಸ್ವೇಚ್ಛಾನುಸಾರದಿ ಪಾಲಗರೆ ಬಂದದಲ್ಲಿ ತಮಗೆ ಬೇಕಾದಂತಹ ರೀತಿಯಲ್ಲಿ ಹಾಲನ್ನು ಕೊಡ್ತವೆ. ಲಕ್ಷ್ಮೀರಮಣ ತನ್ನವರ, ಲಕ್ಷ್ಮೀರಮಣನಾಗಿರತಕ್ಕಂತಹ ಭಗವಂತ ರಾಮ ಕೃಷ್ಣ ಏನನ್ನು ಬೇಕಾದರೂ ಇಟ್ಟುಕೊಳ್ಳಿ, ಆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ತನ್ನವರ ಕರ್ಮವ ಸ್ವೀಕರಿಸಿ, ಕರ್ಮವನ್ನು ಮಾಡಿಸುವಂತಹದ್ದು ಯಾರು ಅಂತ ಹೇಳಿದ್ರೆ ಆ ಕರ್ಮದ ಸ್ವಾಮಿ. ಯಾಕೆ ಅಂತ ಕೇಳಿದ್ರೆ ಕರ್ಮವನ್ನು ಬಿಟ್ಟಿರ್ತೇನೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕರ್ಮವನ್ನೇ ಮಾಡೋದಿಲ್ಲ, ಕೆಲಸವನ್ನೇ ಮಾಡೋದಿಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಕರ್ಮ ನಜಾದು ಕರ್ಮ ತಿಷ್ಠತ್ಯಕರ್ಮ ಕೃತ್ಯ, ಅಕರ್ಮಕನಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಸಕರ್ಮಕವೇ, ಕರ್ಮ ಸಹಿತನಾಗಿ ಇರ್ತಾನೆ ಅಂತ ಹೇಳ್ತಾರೆ. ಏನಿಲ್ಲ ಅಂದರೂ ಕೂಡ
ಹೊರಗಿನ ಬಾಹ್ಯ ಕರ್ಮ ಇಲ್ಲ ಅಂತಾದರೂ ಕೂಡ ಆಂತರಿಕ ಕರ್ಮ ಉಂಟೇ ಉಂಟಲ್ವ, ಮನಸ್ಸು ಉಂಟಲ್ವ. ಮನಸ್ಸಿನಿಂದಾಗಿಯೂ ಕೂಡ ಏನಾದರೂ ಒಂದು ಕರ್ಮವನ್ನು ಮಾಡ್ತಾನೆ ಇರ್ತಾನೆ. ಮನಸ್ಸಿನಿಂದ ಯಾರಿಗಾದರೂ ಹೇಳ್ತಾನೆ, ಬೈತಾನೆ, ಏನಾದರೂ ಒಂದು ಕರ್ಮಗಳು ಅವನಿಂದ ನಡೀತಾನೇ ಇರ್ತದೆ. ಹಾಗಿದ್ರೆ ಅಕರ್ಮಕೃತ ಸಾಧ್ಯವೇ ಇಲ್ಲ. ಅಕರ್ಮಕನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಸಕರ್ಮಕನಾಗಿ ಇರ್ತಾನೆ. ಆ ಕರ್ಮವನ್ನು ಭಗವಂತ ಮಾಡಿಸ್ತಾನೆ. ಮತ್ತೆ ಮಾಡಿಸುವುದು ಮಾತ್ರ ಅಲ್ಲ, ಕರ್ಮವ ಸ್ವೀಕರಿಸಿ. ಆ ಕರ್ಮದ ಸ್ವಾಮಿ ಯಾರು ಕೇಳಿದ್ರೆ ಅವನೇ. ಆ ಕರ್ಮ ಮಾಡಿಸುವುದು ಬೇರೆ, ಅದನ್ನು ಸ್ವೀಕಾರ ಮಾಡುವುದು ಬೇರೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸತ್ಕರ್ಮಗಳು ಇದೆ, ದುಷ್ಕರ್ಮಗಳು ಇದೆ. ನಾವು ಮಾತ್ರ ಏನು ಮಾಡ್ತೇವೆ ಕೇಳಿದ್ರೆ, ಸತ್ಕರ್ಮಗಳಾದರೆ ನಂದು, ದುಷ್ಕರ್ಮಗಳಾದರೆ ಭಗವಂತನದ್ದು ಅಂತ ಹೇಳಿಕೊಂಡು ನಾವು ಪಾಲು ಮಾಡಲಿಕ್ಕೆ ಶುರು ಮಾಡ್ತೇವೆ. ವಾಸ್ತವಿಕವಾಗಿ ಸತ್ಕರ್ಮಗಳು ಅವರೇ ಮಾಡಿಸ್ತಾನೆ, ದುಷ್ಕರ್ಮಗಳು ಅವರೇ ಮಾಡಿಸ್ತಾನೆ ಅಂತ ಇಟ್ಟುಕೊಂಡರೂ ಕೂಡ ದುಷ್ಕರ್ಮಗಳ ಫಲವನ್ನು ಮಾತ್ರ ಇವರೇ ಅನುಭವಿಸ್ತಾನೆ, ಅವರು ಮಾಡುವುದಲ್ಲ. ಇವನ ಪ್ರಾರಬ್ಧ ಕರ್ಮ ಅಷ್ಟಿತ್ತು. ಆ ಪ್ರಾರಬ್ಧಕ್ಕನುಸಾರವಾಗಿ ಕರ್ಮಗಳು ಆಯಿತು, ಅದನ್ನು ಅನುಭವಿಸ್ತಾನೆ. ಸೌಭರಿ ಋಷಿ 50 ಜನ್ಮಗಳ ಪ್ರಾರಬ್ಧ ಜನ್ಮ ಇತ್ತು. ಆದರೆ ಅಪರೋಕ್ಷ ಜ್ಞಾನ ಪಡೆದುಕೊಂಡಿದ್ರು. ಅಪರೋಕ್ಷ ಜ್ಞಾನ ಪಡೆದುಕೊಂಡ ಕಾರಣ ಅವರ ಆ ಪ್ರಾರಬ್ಧ ಕರ್ಮ ಅದೇನಾಯಿತು ಅಂತ ಕೇಳಿದ್ರೆ, ಅದೆಲ್ಲವೂ ಕೂಡ ನಷ್ಟವಾಗಿ 50 ಜನ್ಮಗಳಾದ್ಮೇಲೆ 50 ಜನ್ಮಗಳನ್ನು ಏಕಕಾಲಕ್ಕೆ 50 ಶರೀರಗಳನ್ನು ಪಡೆದುಕೊಂಡು 50 ಶರೀರದಲ್ಲಿ ಭೋಗವನ್ನು ಅನುಭವಿಸಿಕೊಂಡು ತಾವು ಮೋಕ್ಷವನ್ನು ಪಡೆದುಕೊಂಡರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕರ್ಮ ಅದು ನಡೀತಾನೇ ಇರ್ತದೆ, ನಿರಂತರ ಕರ್ಮ. ಏನಾದರೂ ಕೂಡ ಮಾನಸಿಕ ಕರ್ಮವೂ ಆಗ್ಬೋದು, ಬಾಹ್ಯ ಕರ್ಮಗಳು ಆಗ್ಬೋದು. ಈ ಕರ್ಮ ಎಂಬುದು ನೈರಂತರ್ಯ. ಅಂತಹ ಕರ್ಮವನ್ನು ಭಗವಂತ ಏನು ಮಾಡ್ತಾನೆ, ಕರ್ಮವ ಸ್ವೀಕರಿಸ್ತಾನೆ ಅಂತ ಹೇಳಿದ್ರೆ ಮಾಡಿಸಲು ಅವನೇ ಅಂತ ಎಂಬುದನ್ನು ಇಟ್ಟುಕೊಳ್ಬೇಕು. ಮಾಡಿಸಿ ಸ್ವೀಕರಿಸಿ ತನ್ನಾಲಯದೊಳಟ್ಟು ಎಲ್ಲಿಡ್ತಾನೆ ನಮ್ಮನ್ನು ಕೇಳಿದ್ರೆ, ನಾವು ಅವನನ್ನು ನಿರ್ವ್ಯಾಜವಾಗಿ ನಿಶ್ಚಲವಾಗಿ ನಾವು ಅವನನ್ನು ಪ್ರಾರ್ಥನೆ ಮಾಡಿದೆವು. ನಾವು ನಮಗೆ ಅವನು ಬೇಕು ಅಂತ ಅನಿಸಿಕೊಂಡು ನಾವು ಅವನನ್ನು ಪ್ರಾರ್ಥನೆ ಮಾಡಿದೆವು ಅಂತ ಹೇಳಿದ್ರೆ ಭಗವಂತ ನಿಶ್ಚಯವಾಗಿಯೂ ಕೂಡ ನಮ್ಮನ್ನು ವರ್ಣನೆ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಯಮಯವೇಶ ಋಣತೆ ತೇರಲಭ್ಯ ಋಣತೆ ತನೋಂ ಸ್ವಾಂ ಉಪನಿಷತ್ತಿನ ಮಾತು. ಏನೋ ಕೇಳಿದ್ರೆ ಯಮಯವೇಶ ಋಣತೆ, ನನಗೆ ದೇವರು ಬೇಕು ಅಂತ ಉಂಟು ಅಂತ ಹೇಳಿದ್ರೆ ದೇವರಿಗೂ ಕೂಡ ನಾವು ಬೇಕು ಅಂತ ಇರಬೇಕು. ಯಮಯವೇಶ ಋಣತೆ ತನೋಂ ಸ್ವಾಂ, ತನ್ನ ಸ್ವರೂಪವನ್ನು ಕಾಣಿಸ್ತಾನೆ. ಯಾರಿಗೆ ಕೇಳಿದ್ರೆ ಅವನಿಗೆ ಮನಸ್ಸು ಬರಬೇಕು, ಇವರು ನನ್ನವ ಅಂತ ಹೇಳಿಕೊಂಡು ಸ್ವೀಕಾರ ಮಾಡಬೇಕು. ಹೇಗೆ ಅಂತ ಕೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಅಧ್ಯಾಪಕ ಅವನಿಗೆ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವನನ್ನು ಮನಸ್ಸಿಗೆ ಗಟ್ಟಿಯಾಗಿ ತೀರ್ಮಾನ ಮಾಡ್ತಾನೆ, ಈ ವಿದ್ಯಾರ್ಥಿಯನ್ನು ನಾನು ಏನಾದರೂ ಮಾಡಿ ಅವನನ್ನು ಒಂದು ಒಳ್ಳೆಯ ಉನ್ನತವಾಗಿರ್ತಕ್ಕಂತಹ ವ್ಯವಸ್ಥೆಗೆ ನಾನು ತರಬೇಕು ಅಂತ ಹೇಳಿಕೊಂಡು ಹೇಗೆ ಮನಸ್ಸು ಮಾಡಿಕೊಂಡು ಅವನನ್ನು ತನ್ನವನು ಅಂತ ಮಾಡಿಕೊಡ್ತಾನೋ ಅದೇ ರೀತಿಯಾಗಿ ನಮಗೇನಾಗಿದೆ ಕೇಳಿದ್ರೆ, ಭಗವಂತನಿಗೆ ನಮಗೆ ಭಗವಂತ ಬೇಕು. ಯಾಕೆ ಬೇಕು ಕೇಳಿದ್ರೆ, ಏನನ್ನೋ ಒಂದು ಪೂರೈಸಲಿಕ್ಕೆ. ನನಗೆ ಮದುವೆ ಆಗಲಿಲ್ಲ, ಮದುವೆ ಆಗಬೇಕು, ಹುಡುಗಿ ಬೇಕು, ಭಗವಂತ ಬೇಕು. ಭಗವಂತನಿಗೆ ಒಂದಷ್ಟು ಸೇವೆ ಕೊಟ್ವಿ, ಏನೋ ಒಂದು ಅರ್ಚನೆ ಮಾಡಿಸಿದ್ವಿ, ಏನೋ ಒಂದು ಮಾಡಿದ್ವಿ, ಅಥವಾ ದೊಡ್ಡ ಏನೋ ಒಂದಷ್ಟು ಹೂಗಳನ್ನು ಹಾಕಿದ್ವಿ, ಅದರಿಂದಾಗಿ ಭಗವಂತ ನನಗೆ ಕೊಡಬೇಕು, ಅದರಿಂದಾಗಿ ನಾನು ಭಗವಂತ ಕೊಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ನಾವು ದೇವರಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕಿರುವಂಥವರಲ್ಲ, ಭಗವಂತ ನಾವು ಇಟ್ಟವನು ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು, ಭಗವಂತ ನಾನು ನಿನ್ನವನು ಅಂತ ಹೇಳಿಕೊಂಡು ನೀನು ಸ್ವೀಕಾರ ಮಾಡು ಹೇಳಿಕೊಂಡು ಭಗವಂತ ನಮಗೆಲ್ಲವನ್ನೂ ಕೊಡ್ತಾನೆ. ಏನು ಕೊಟ್ಟಿಲ್ಲ ಅಂತಿಲ್ಲ, ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾವು ಮಾತ್ರ ಏನು ಮಾಡ್ತೇವೆ, ಏನು ಕೊಡಲಿಲ್ಲ ಅದನ್ನು ತಿಳಿದುಕೊಂಡು ನಾವು ಆಡಲಿಕ್ಕೆ ಶುರು ಮಾಡ್ತೇವೆ. ನನಗೆ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಒಳ್ಳೆಯ ಇಂದ್ರಿಯಗಳು ಕೊಟ್ಟಿದ್ದಾನೆ, ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾನೆ. ಎಲ್ಲ ಇಂದ್ರಿಯಗಳು ಒಂದು ಸಲ ಕೈ ಕೊಡಬೇಕು, ಎಲ್ಲ ಇಂದ್ರಿಯಗಳು ಕೈ ಕೊಡಬೇಕು. ಕಣ್ಣು ಕಾಣಬಾರ್ದು, ಕಿವಿ ಕೇಳಬಾರ್ದು, ಕಾಲು ನಡಿಲಿಕ್ಕಬಾರ್ದು, ಕೈ ಎತ್ತಲಿಕ್ಕಾಗಬಾರ್ದು, ಏನೇನೋ ಈ ರೀತಿಯಾಗಿರತಕ್ಕಂತಹ ಅವಸ್ಥೆಗಳಾದಾಗ ಆವಾಗ ಗೊತ್ತಾಗ್ತದೆ. ಎಲ್ಲ ಇದ್ದಾಗ ಗೊತ್ತಾಗಲಿಲ್ಲ ಅಂತ. ಅದಕ್ಕೋಸ್ಕರವಾಗಿ ನಾವು ತುಂಬ ಜಾಗರೂಕವಾಗಿ ದೇವರನ್ನು ಕೇಳುವಾಗ ಕೊಡಲಿಲ್ಲ ಅಂತ ಹೇಳಿಕೊಂಡೇ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಕೊಟ್ಟದ್ದನ್ನು ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಮನಸ್ಸನ್ನು, ಒಳ್ಳೆಯ ಇಂದ್ರಿಯಗಳನ್ನು, ಕೈ ಕಾಲು ಬಾಯಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ಹೇಳ್ತಾರಲ್ವ, ಯಮನ ಹತ್ರ ಜೀವರಾಶಿಗಳು ಬರ್ತಾವೆ. ಯಮ ಕೇಳ್ತಾನಂತೆ, ಬಾಯಿ ಇತ್ತು ಮಾರಾಯ, ನಾಲಿಗೆ ಇತ್ತು, ವಾಗಸ್ತಿ ವಶವರ್ತಿನಿ, ನಿನ್ನ ಮಾತು, ನಿನ್ನ ನಾಲಿಗೆ, ನಿನ್ನ ಇಂದ್ರಿಯಗಳು ಎಲ್ಲ ನಿನ್ನ ಅಧೀನವಾಗಿತ್ತು.
ನಾರಾಯಣ ಎಸ್ತಿ ನಾಮ್ನಸ್ತಿ. ನಾರಾಯಣ ಅಂತ ಸುಲಭದಲ್ಲಿ ಹೇಳುವಂತಹ ಮಾತು. ಕೃಷ್ಣ ಅಂತ ಹೇಳ್ಬೋದು, ರಾಮ ಅಂತ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಆದರೆ ಎಲ್ಲವೂ ನಿನ್ನ ಅಧೀನವಾಗಿತ್ತು. ಆದರೂ ವೃದ್ಧಾಪಿ ನರಕೆ ಘೋರೆ ಪತಂತಿ ಎದದ್ಭುತಂ ಅಂತ ಆದರೂ ಕೂಡ ಘೋರವಾಗಿರತಕ್ಕಂತಹ ನರಕಕ್ಕೆ ಬರ್ತಾ ಇದ್ದಾರಲ್ವ. ಏನು ಅದ್ಭುತ ಅಂತ? 8ನೇ ಅದ್ಭುತ ಅಲ್ಲ, ಇದೇ ಅದ್ಭುತ ಅಂತ ಹೇಳ್ತಾರೆ. 8ನೇ ಅದ್ಭುತಗಳು ನಾವು ಏನನ್ನೋ ಹೇಳ್ತೇವೆ ಜಗತ್ತಿನಲ್ಲಿ ಅದ್ಭುತಗಳಿದೆ ಅಂತ. ಅದಕ್ಕಿಂತ ಅದ್ಭುತ ಏನು ಗೊತ್ತುಂಟ? ಇದೇ ಅದ್ಭುತ. ಎಲ್ಲವೂ ನಮ್ಮ ಅಧೀನವಾಗಿದೆ. ನಾಲಿಗೆ ಇದೆ, ಬಾಯಿ ಇದೆ, ಇಂದ್ರಿಯಗಳಿದೆ, ಎಲ್ಲವೂ ಇದೆ. ಆದರೆ ದೇವರನ್ನು ಮಾತ್ರ ಬಿಲ್ಕುಲ್ ಕರೆಯುವುದಿಲ್ಲ. ನಮಗೆ ಏನಾಗ್ತದೆ ಕೇಳಿದ್ರೆ, ನಮಗೆ ನರ್ತನವನ್ನು ಮಾಡಲಿಕ್ಕೆ ದೇವರೆದುರುಗಡೆಗೆ ನಮಗೆ ಒಂಥರ ಸಂಕೋಚ. ಅದಕ್ಕೋಸ್ಕರವಾಗಿ ನಾವು ಹೇಗೆ ದೇವರನ್ನು ಪ್ರಾರ್ಥನೆ ಮಾಡಬೇಕು ಕೇಳಿದ್ರೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ದಾಸರು. ನಾಚಿಗೆ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ದೇವರ ಮುಂದೆ ಕುಣಿಯಬೇಕು. ನಮಗೆ ಯಾರು ನೋಡ್ತಾರೆ ಅಂತ ಭಯ. ಅಯ್ಯೋ ನೋಡ್ತಾ ಇದ್ದಾರೆ, ನಮ್ಮ ಕೊಲೀಗ್ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಹೇಳಿಕೊಂಡು ದೇವರ ಹೆಸರು ಹೇಳಲಿಕ್ಕೂ ನಮಗೆ ಒಂಥರ ಸಂಕೋಚ, ಒಂಥರ ಮುಜುಗರ. ದೇವರ ಹೆಸರು ಕರೀಲಿಕ್ಕೆ ನಮಗೊಂಥರ, ನಾವು ಅಲ್ಲಿಯ ಸ್ಥಿತಿಗೆ ಬಂದಿದ್ದೇವೆ. ಆದರೆ ಎಜುಕೇಷನ್ ಮಾತ್ರ ತುಂಬ ಎತ್ತರದಲ್ಲಿ ಉಂಟು. ಡಬಲ್ ಡಿಗ್ರಿ, ಎಲ್ಲ ಡಿಗ್ರಿಯನ್ನು ಸಂಪಾದಿಸಿಕೊಂಡಿದ್ದಾನೆ. ದೇವರ ಹೆಸರನ್ನು ಹೇಳಲಿಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ದೇವರ ಹೆಸರು ಹೇಳಬೇಕು ಅಂತ ಹೇಳಿದರೆ, ಯೋಶಿ ನಾನು ತುಂಬ ಕಲ್ತವನ್ರಿ, ನನಗೆ ದೇವರ ಹೆಸರಲ್ಲಿ ಹೇಳಬಾರ್ದು ಅಂತ ಹೇಳಿಕೊಂಡು ಆ ರೀತಿಯಾಗಿರತಕ್ಕಂತಹ ನಮ್ಮ ಮನಸ್ಥಿತಿ. ಅದಕ್ಕೆ ಹೇಳ್ತಾರೆ, ಕೀಳು ಭಗವಂತ ಏನು ಎಲ್ಲವನ್ನೂ ಮಾಡಿಸ್ತಾನೆ, ಮಾಡಿಸಿ ಸ್ವೀಕರಿಸಿ ತನ್ನ ಆಲಯದೊಳಟ್ಟು ಇಟ್ಟವರ ಯಾರು ತನ್ನವರು ಅಂತ ಇದ್ದಾರೆ ಅವರನ್ನು ಏನು ಮಾಡ್ತಾನೆ ಕೇಳಿದ್ರೆ, ಅವರನ್ನು ಪೊರೀತಾನೆ, ಅವರನ್ನು ಅನುಗ್ರಹ ಮಾಡ್ತಾನೆ, ಅವನನ್ನು ರಕ್ಷಣೆ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ನಾವು ಅವನನ್ನು ಪಾಲನೆ ಮಾಡ್ತೇವೆ, ಇವರನ್ನು ನಾವು ಹೇಳ್ತೇವೆ ನಾನು ಅವನ ಹಿಡಿತದಲ್ಲಿದ್ದೇವೆ, ಅವನು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಗರ್ಭದಲ್ಲಿ ರಕ್ಷಣೆ ಮಾಡಿದವನು ಯಾರು ಅಂತ ಪ್ರಶ್ನೆ. ಹೊರಗಿನ ವ್ಯವಸ್ಥೆಯಲ್ಲಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ಬೋದು. ನನ್ನ ಮಗನನ್ನು, ನನ್ನ ಮಗಳನ್ನು ನಾನೇ ರಕ್ಷಣೆ ಮಾಡ್ತಾ ಇದ್ದೇನೆ. ಏನು ರಕ್ಷಣೆ ಮಾಡ್ತಾ ಇದ್ದಿ? ನೀನೇನಾದರೂ ಒಳಗಡೆ ಪ್ರವೇಶ ಮಾಡಿ ರಕ್ಷಣೆ ಮಾಡ್ತಾ ಇದೆಯಾ? ಇಲ್ಲ ಅಲ್ವಾ? ಹೊರಗೆ ಹೋದಂತಹ ವ್ಯಕ್ತಿಗಳು ಮನೆಗೆ ಬರ್ತಾರೆ ಅಂತಲೇ ಗ್ಯಾರಂಟಿ ಇಲ್ಲ, ಮನೆಗೆ ಒಳಗಿದ್ದವರೇ ಗ್ಯಾರಂಟಿ ಇಲ್ಲ. ಹಾಗಿದ್ದರೆ ರಕ್ಷಣೆ ಮಾಡುವುದು ಯಾರು? ಸರಕ್ಷಿತ ರಕ್ಷಿತ ಯೋಹಿ ಗರ್ಭೆ. ಗರ್ಭದಲ್ಲಿ ರಕ್ಷಣೆ ಮಾಡುವವನೇ ಎಲ್ಲ ಕಡೆಗಳಿಂದ ರಕ್ಷಣೆ ಮಾಡ್ತಾನೆ ಎಂಬುದನ್ನು ಸಾರ್ವತ್ರಿಕವಾಗಿ ನಾವು ಒಪ್ಪಿಕೊಳ್ಳಬೇಕಾಗಿರತಕ್ಕಂತಹದ್ದು. ಅದಕ್ಕೋಸ್ಕರ ತನ್ನ ಆಲಯದೊಟ್ಟು ಪರೆವ ಮತ್ತು ಕೃಪಾಳು ಭಗವಂತ. ಅವನಿಗೆ ದ್ವೇಷ ಇದೆ? ಇಲ್ಲವೇ ಇಲ್ಲ. ತನ್ನವರು ಅಂತ ಇದ್ದಾರೆ, ತನ್ನವರನ್ನು ಮಾತ್ರ ನೋಡಿಕೊಳ್ತಾನೆ. ದುಷ್ಟರನ್ನು ಅವರ ಸ್ವಭಾವಕ್ಕನುಸಾರವಾಗಿ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ, ಶಾಲೆಯಲ್ಲಿ ಎಲ್ಲರಿಗೂ ಕೂಡ 100 ಮಾರ್ಕ್ ಕೊಡ್ತಾ ಹೋದರೆ, ಇಲ್ಲ ರೀ ಎಲ್ಲವೂ ಸಮಾನವಾಗಿರಬೇಕು ಅಂತ ಹೇಳಿಕೊಂಡು ಎಲ್ಲರೂ ಓದುವ ವಿದ್ಯಾರ್ಥಿ, ಓದದ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಸಮಾನ. ಯಾರಲ್ಲಿಯೂ ಕೂಡ ಅದರಲ್ಲಿ ಭೇದ ಭಾವ ಮಾಡಲಿಕ್ಕಿಲ್ಲ. ಓದುವ ವಿದ್ಯಾರ್ಥಿಗೂ ಒಂದೇ ರೀತಿ, ಓದದ ವಿದ್ಯಾರ್ಥಿಗೂ ಒಂದೇ ರೀತಿ, ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹದ್ದು ಅಂತಾದರೆ ಅದು ಸಮಾನತೆ ಅಂತ ಹೇಳೋದಿಲ್ಲ. ಅದನ್ನು ಆ ವ್ಯತ್ಯಾಸ ಅದಿರಲೇಬೇಕು. ಭಗವಂತ ಯಾರ್ಯಾರಿಗೆ ಯಾವ ಯಾವ ಯೋಗ್ಯತೆ ಇದೆಯೋ ಅದಕ್ಕೆ ಸರಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಅವರವರ ಫಲವನ್ನು ಅವರಿಗೇ ಕೊಡ್ತಾನೆ, ಅವರೇ ತಿನ್ನುವಂತೆ ಮಾಡ್ತಾನೆ. ಅದರಿಂದ ಭಗವಂತ ತನ್ನ ಆಲಯನೊಟ್ಟು ಹೊರೆವ ಕೃಪಾಳು ಕಾಮದ. ಭಗವಂತ ಕಾಮದ. ಏನು? ಕಾಮಂ ದದಾತಿ, ಕಾಮಂ ದ್ಯತಿ. ಎರಡೂ ಕೂಡ ನೀವು ಇಟ್ಟುಕೊಳ್ಳಿ. ಸಂಸ್ಕೃತದಲ್ಲಿ ಕಾಮದ ಅಂತ ಹೇಳಿದ್ರೆ ಕಾಮಂ ದದಾತಿ, ಬೇಕಾದನ್ನು ಕೊಡ್ತಾನೆ. ಮತ್ತೊಂದು ಕಾಮಂ ದ್ಯತಿ ಚ, ಕಾಮದ್ಯತಿ, ಅದನ್ನು ಓಹಾಕ್ತಿಯಾಗೆ ಅದನ್ನು ತುಂಡರಿಸ್ತಾನೆ. ಸಿಕ್ಕದನ್ನು ನಾವು ಕೇಳ್ತೇವೆ, ಅದು ಬೇಕು, ಇದು ಬೇಕು, ಆಗಬೇಕು, ಹೀಗಾಗಬೇಕು ಅಂತ ಹೇಳಿಕೊಂಡು ಏನು ನಾವು ಕೇಳುವುದಕ್ಕೆ ಅದಕ್ಕೆ ಏನು ಒಂದು ಸೀಮೆ ಇಲ್ಲ. ಸಿಕ್ಕದನ್ನು ಸಿಕ್ಕ ಹಾಗೆ ಕೇಳಲಿಕ್ಕೆ ಶುರು ಮಾಡ್ತೇವೆ. ಅದಾಗೋದಿಲ್ಲ. ಭಗವಂತ ಎಲ್ಲವನ್ನೂ ಕೊಡ್ತಾನೆ ಕೇಳಿದರೆ ಎಲ್ಲವನ್ನೂ ಕೊಡುವಂತಹ ಅವನು ಕೊಡುವನಲ್ಲ. ಇಲ್ಲಿಗೆ ಯೋಗ್ಯತೆ ಇದ್ದರೆ ಕೊಡ್ತಾನೆ, ಯೋಗ್ಯತೆ ಇಲ್ಲ ಅಂತಾದರೆ ಭಗವಂತ ಕೊಡೋದಿಲ್ಲ. ಹೇಳಿದಲ್ವ, 100 ಮಾರ್ಕ್ ಎಲ್ಲರಿಗೂ ಕೊಡ್ತಾ ಹೋದರೆ ಅದೇ ಹಾಗಾಗೋದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಎಷ್ಟು ಓದಿದ್ದಾರೆ ಆ ರೀತಿಯಾಗಿರ್ತಕ್ಕಂತಹ ಅಂಕ. ಓದಿಲ್ಲ ಅಂತಾದರೆ ಅಂಕಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅಂಕಗಳನ್ನು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಭಗವಂತ ಕೃಪಾಳು ಕಾಮದ. ಕಾಮಂ ದದಾತಿ ಕಾಮಂ ದ್ಯತಿ. ನಮ್ಮನ್ನು ಕಾಮದಗಳನ್ನು ನಾಶ ಮಾಡ್ತಾನೆ, ಬೇಡದವರಿಗೆ ಕಾಮಗಳನ್ನು ನಾಶ ಮಾಡ್ತಾನೆ. ಯಾಕೆ ಅಂತ ಕೇಳಿದರೆ, ಕೆಲವರಿಗೆ ಇದು ಯಾವುದೂ ಕೂಡ ಬೇಡ ಅಂತ ಉಂಟು. ನಿಸ್ಪೃಹರಾಗಿರತಕ್ಕಂಥ, ನನಗೆ ಕೇವಲ ಭಗವಂತ ಮಾತ್ರ ಸಾಕು, ಅಂತಹ ಅನುಗ್ರಹ ನನಗೆ ಸಾಕು ಅಂತ ಹೇಳುವವರಿಗೆ ಭಗವಂತ ಅವರಿಗೆ ಕಾಮವನ್ನು, ಅವರ ಹೊರಗಿನ ಲೌಕಿಕವಾಗಿರತಕ್ಕಂತಹ ಕಾಮನೆಗಳನ್ನು ಅದನ್ನು ದ್ಯತಿ, ಅದನ್ನು ತುಂಡರಿಸ್ತಾನೆ.
ಕಾಮದ ಭಗವಂತ ಶ್ರೀರಾಮ ಭಗವಂತ ರಮಯತಿ ನಮ್ಮನ್ನು ತನ್ನಲ್ಲಿಟ್ಟು ಎಲ್ಲವನ್ನೂ ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನ ಈ ಒಂದು ಸಾಮರ್ಥ್ಯ, ಹಾಲು ಅದು ತಿಂದಿರತಕ್ಕಂತಹ ಆಹಾರ ಸ್ವೀಕಾರ ಮಾಡಿತು. ದನ ಅಥವಾ ಇನ್ನಿತರ ಯಾವುದೋ ಪ್ರಾಣಿಗಳು ಅನ್ನಾದಿಗಳನ್ನು ಸ್ವೀಕಾರ ಮಾಡಿತು. ನಮಗೆ ಅದು ಅನ್ನವನ್ನೇ ಕೊಡ್ತದ? ಇಲ್ಲ. ದನ ವಾಸ್ತವಿಕವಾಗಿ ಸ್ವೀಕಾರ ಮಾಡುವುದು ಹುಲ್ಲು ಇನ್ನಿತರ ಯಾವುದನ್ನೋ ಸ್ವೀಕಾರ ಮಾಡ್ತದೆ. ನಮಗೂ ಕೂಡ ಹುಲ್ಲೇ ಕೊಟ್ಟರೆ ಆಗೋದಿಲ್ಲ. ಒಳಗಿದ್ದುಕೊಂಡು ಆ ತಿಂದಿರತಕ್ಕಂತಹ ಪದಾರ್ಥವನ್ನು ಅದು ಹಾಲನ್ನಾಗಿ ಪರಿಣತಿಸಿ ಅದು ನಮಗೆ ಹಾಲನ್ನು ಕೊಡ್ತದೆ. ಬೇಕಾದಂತಹ ರೀತಿಯಲ್ಲಿ ಪೋಷಕಾಂಶಯುಕ್ತವಾಗಿರತಕ್ಕಂತಹ ಹಾಲನ್ನು ಕೊಡ್ತದೆ. ಹಾಗಿದ್ದರೆ ಒಳಗಿದ್ದುಕೊಂಡು ಹೇಳಿದೆಲ್ಲ ದೃಷ್ಟಾಂತ, ತಾಯಿಯೂ ಕೂಡ ಅನ್ನ ಪಾನಾದಿಗಳನ್ನು ಕುಡಿತಾಳೆ. ತಿಂದಿರತಕ್ಕಂತಹ ಅನ್ನಪಾನಾದಿಗಳು ಅದು ಒಳಗಿನಿಂದ ಮಗುವಿಗೆ ಬೇಕಾದಂತಹ ರೀತಿಯಲ್ಲಿ ಅಲ್ಲಿ ಹಾಲಾಗಿ ಪರಿಣತ ಆಯಿತು. ಆ ಮಗುವಿಗೆ ಪೋಷಕಾಂಶಯುಕ್ತವಾಗಿರತಕ್ಕಂತಹ ಹಾಲಾಗಿ ಪರಿಣತ ಆಯಿತು ಅಂತಾದರೆ ಯಾರು? ನಾವು ಕೂಡ ತಿಂತೇವೆ ಆಹಾರಾದಿಗಳನ್ನು. ತಿಂದಿರತಕ್ಕಂಥ ಆಹಾರ ಒಳಗಿನಿಂದ ಹಾಗೇ ಹೋಯ್ತಾ? ಇಲ್ಲ. ಅದೇ ಆಹಾರಾದಿಗಳು ಒಳಗಿನಿಂದ ಬೇರೆ ಬೇರೆ ರೀತಿಯಾಗಿ ಅದು ಪರಿಣತ ಆಗಿ ಪಚನ ಆಗಿ ಬೇಕಾದಂತಹ ರೀತಿಯಲ್ಲಿ ನಮ್ಮ ಒಳಗಿನ ಶಕ್ತಿ ಸೂಕ್ಷ್ಮ ಮಜ್ಜ ರಕ್ತ ಇತ್ಯಾದಿಗಳಾಗಿ ಇದನ್ನು ಪರಿಣತ ಮಾಡಿರ್ತಕ್ಕಂಥವನು, ಪರಿಣಾಮ ಮಾಡಿ ನಮಗೆ ಕೊಟ್ಟಿರತಕ್ಕಂಥವನು ಎಂಬುದನ್ನು ಹೇಳ್ತಾರೆ. ಆದ್ದರಿಂದ ಭಗವಂತನ ಕೃಪೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಎಷ್ಟಿದೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಭಗವಂತ ಏನನ್ನೂ ಕೊಡಲಿಲ್ಲ ಅಂತ ಹೇಳೋದಕ್ಕಿಂತ ಎಷ್ಟು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನೆ, ಎಷ್ಟು ನಮ್ಮನ್ನು ಪೋಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಲ್ವ. ಕಣ್ಣು ಬೇಡ, ಒಳಗಿನಿಂದ ಒಂದೊಂದೇ ಇಂದ್ರಿಯಗಳು ಬ್ಲಡ್ ಕ್ಲಾಟ್ ಆಯಿತು ಅಂತಾದರೂ ಕೂಡ ಸಾಕಲ್ವ. ಯಾಕೆ? ರಕ್ತ ಸಂಚಾರವೇ ಆಗ್ತಾ ಉಂಟು. ಒಂದು ಕಡೆಯಲ್ಲಿ ಹೆಪ್ಪುಗಟ್ಟಲಿ, ಇಲ್ಲ ರೀ ಹೆಪ್ಪುಗಟ್ಟಿದ ತಕ್ಷಣ ಓಡ್ತೇವೆ, ಡಾಕ್ಟ್ರೇ ರಕ್ತ ಹೆಪ್ಪುಗಡ್ತಾ ಉಂಟು ಅಂತ. ಹಾಗಿದ್ದರೆ ಎಲ್ಲದನ್ನೂ ಕೂಡ ನಾಡಿಗಳು ಆಯಾಯ ಕಾಲಕ್ಕೆ ಬಡಿತಾ ಉಂಟು. ಹೃದಯ ತನ್ನ ಕಾರ್ಯವನ್ನು ಮಾಡ್ತಾ ಉಂಟು, ಪಂಪ್ ಮಾಡುವಂತಹ ಕೆಲಸವನ್ನು ಹೃದಯ ಮಾಡ್ತಾ ಉಂಟು. ಒಳಗಿನಿಂದ ರಕ್ತವನ್ನು ಶುದ್ಧಿಗೊಳಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಒಳಗಿನಿಂದ ಇನ್ಯಾವುದೋ ಬಿಳಿ ರಕ್ತ ಕಣಗಳು, ಈ ರೀತಿಯಾಗಿರ್ತಕ್ಕಂಥಷ್ಟು ರಕ್ತ ಕಣಗಳು, ಇದೆಲ್ಲ ಎಲ್ಲಿಂದ? ಬೇಕಾದಂತಹ ರೀತಿಯಲ್ಲಿ ಇಲ್ಲ. ಕಮ್ಮಿ ಆಯಿತು ಅಂತಾದರೆ ಇನ್ನೊಂದರಿಂದ ಬೇಕು, ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ರಕ್ತವನ್ನೇ ನಾವು ಹಾಕಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಭಗವಂತ ಒಳಗೆದ್ದುಕೊಂಡು ಒಂದು ಅವನದ್ದು ದೊಡ್ಡ ಗುಣ ಏನು ಗೊತ್ತುಂಟ? ತೋರಿಸದೆ ತಾನು ಯಾವತ್ತೂ ಕೂಡ ಎದುರು ಬರುವುದಿಲ್ಲ. ತಾನು ಅದ್ಭುತನಾಗಿ ಹಿಂದಿನಿಂದಲೇ ಇರ್ತಾನೆ, ಎಲ್ಲ ಕೆಲಸವನ್ನು ಮಾಡ್ತಾನೆ. ನಾವು ಮಾಡಿದ ಮೇಲೆ ನಮ್ಮದು ಹೆಸರು ಬೇಕು. ನಾನು ಕೊಟ್ಟಿದ್ದೇನೆ ಅಂತ ಆದಮೇಲೆ ನನ್ನ ಹೆಸರು ಬೇಕು. ನನಗೆ ಏನಾಗಿದೆ ಕೇಳಿದರೆ ಹೆಸರು, ನನ್ನ ಹೆಸರುಗಳನ್ನು ಎಲ್ಲ ಕಡೆಗಳಲ್ಲೂ ಹಾಕ್ತಾ ಬರಬೇಕು. ನಾನು ಕೊಟ್ಟದ್ದು, ನಾನು ಮಾಡಿಸಿದ್ದು, ನಾನು ಮಾಡಿದ್ದು, ಎಲ್ಲವನ್ನೂ ಕೂಡ ನಾನು ಮಾಡಿದ್ದು ಅಂತ ಹೇಳಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ನಾವು ಹೆಸರು ಹಾಕಿಕೊಂಡು ಬರ್ತೇವೆ. ಭಗವಂತ ಇಷ್ಟೆಲ್ಲ ಜೀವರಾಶಿಗಳಲ್ಲಿದ್ದುಕೊಂಡು ಒಂದು ಕಡೆಗಳಲ್ಲೂ ಕೂಡ ತನ್ನ ಒಂದು ಸಣ್ಣ ಗುರುತನ್ನು ಕೂಡ ತಾನು ಇಟ್ಟುಕೊಳ್ಳಿಲ್ಲ. ಇದು ಭಗವಂತನ ನಿರ್ವ್ಯಾಜವಾಗಿರತಕ್ಕಂತಹ ಉಪಕಾರ. ನಾವು ಉಪಕಾರವನ್ನು ಮಾಡಿದ ಮೇಲೆ ನಾವು ಅವನಿಂದ ಏನನ್ನೋ ಬಯಸ್ತೇವೆ. ನನಗೆ ಅವನೇನಾದರೂ ಕೊಡಬೇಕು, ನನಗೇನಾದರೂ ಕೂಡ ಮತ್ತೆ ಅವನ ಉಪಕಾರವನ್ನು ಮಾಡಬೇಕು, ಈ ರೀತಿಯಾದಂತಹ ಮನಸ್ಥಿತಿಯಲ್ಲಿ ನಾವು ಒಬ್ಬನಿಗೆ ಉಪಕಾರವನ್ನು ಇನ್ನೊಂದು ಏನನ್ನೋ ಮಾಡ್ತೇವೆ. ಆದರೆ ಭಗವಂತ ಹಾಗಲ್ಲ. ಭಗವಂತನ ಒಂದು ಕರುಣೆ ಅವನ ಎಂತಹದ್ದು ಅಂತ ಕೇಳಿದರೆ ಕೃಪಾಳು. ನಮಗೆ ಉಪಕಾರವನ್ನು ಮಾಡುವಾಗ ಏನನ್ನೂ ಕೂಡ ಚಿಂತನೆ ಮಾಡುವುದಿಲ್ಲ. ಇವನಿಗೆ ಮಾಡಬೇಕು, ಉದ್ಧಾರ ಮಾಡ್ತಾನೆ, ಅಂತಹ ಕೃಪಾಳುವಾಗಿರತಕ್ಕಂತಹ ಭಗವಂತ ಅಂತ ಹೇಳಿಕೊಂಡು ಅವನ ಕೃಪಾಳುತನವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ತೆರೆದಿಡುತ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತ ಎಲ್ಲ ದೇವತೆಗಳಲ್ಲಿ ಒಂದೊಂದು ರೂಪದಲ್ಲಿ ತಾನಿದ್ದಾನೆ ಅಂತ ಹೇಳ್ತಾರಲ್ವ. ಅದರಲ್ಲಿ ಎಂಥವನು ಎಲ್ಲೆಲ್ಲಿದ್ದಾನೆ ಕೇಳಿದ್ರೆ ಸೂರ್ಯಚಂದ್ರಾದಿಗಳಲ್ಲಿದ್ದುಕೊಂಡು, ಅದಾದ ಮೇಲೆ ಎಲ್ಲೆಲ್ಲಿ ಹೇಗಿದ್ದಾನೆ ಕೇಳಿದ್ರೆ ಸೂರ್ಯಚಂದ್ರಾದಿಗಳಲ್ಲಿ ಕಪ್ಪು ಮತ್ತು ಬಿಳಿ, ಅದರಲ್ಲಿ ಶಿವ, ವಾಯು, ಮಹಾಲಕ್ಷ್ಮಿ, ಪರಶುರಾಮ, ಹಯವದನ, ಈ ರೀತಿಯಾಗಿರತಕ್ಕಂತಹ 3 ರೂಪಗಳನ್ನು ಭಗವಂತ ಧರಿಸಿಕೊಂಡು ಅದಿರ್ತಾನೆ ಅಂತ.
ಅವಿಜಿತ ಪುನೃಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವಮಾಶರಣಂ ಅಂತ ಹೇಳಿಕೊಂಡು ಆಚಾರ್ಯರ ದ್ವಾದಶಸ್ತೋತ್ರದಲ್ಲಿಯೂ ಕೂಡ ಆ ಭಗವಂತನನ್ನು ಕೊಂಡಾಡ್ತಾರೆ. ಇಂತಹ ಭಗವಂತನ ಕಾರುಣ್ಯ ನಮಗೆ ಕ್ಷಣ ಕ್ಷಣಕ್ಕೂ ಕೂಡ ನಾವು ಅದನ್ನು ಅನುಭವಿಸಬೇಕು. ಯಾಕೆ ಅಂತ ಕೇಳಿದ್ರೆ ಹೇಳಿದ್ದಲ್ವ, ನೀವು ಬ್ರಹ್ಮಾಂಡವನ್ನು ಒಂದು ಸಲ ನೋಡಿ, ಅದೇ ರೀತಿಯಾಗಿರತಕ್ಕಂತಹ ಒಳಗಿನ ಈ ದೇಹ, ಇದರಲ್ಲಿಯೂ ಕೂಡ ಇದೇ ವ್ಯವಸ್ಥೆಗಳು, ಇಷ್ಟೆಲ್ಲ ಕ್ರಿಯೆಗಳು, ಇಷ್ಟೆಲ್ಲ ರೀತಿಯಾಗಿರತಕ್ಕಂತಹ ಕಾರ್ಯಗಳು ಎಲ್ಲವೂ ನಡೀತಾ ಇದೆ. ಒಂದು ಕ್ಷಣವೂ ಕೂಡ ಬಿಡದೆ, ಹುಟ್ಟಿದಾಗಿನಿಂದ ಹುಟ್ಟಿದ ಮಗು, ಯಾವುದೋ ಒಂದು ಮಗು ಹುಟ್ಟಿತು, ಆ ಮಗು ಹುಟ್ಟಿತು ಅಂತ ಹೇಳಿದ ಮೇಲೆ ಅದರಲ್ಲಿ ಉಸಿರಾಟ, ಆ ಉಸಿರಾಟವನ್ನು ಕೂತು ನಡೀತಾ ಇದೆ ಅಂತ ಹೇಳಿದರೆ ಉಸಿರಾಟದ ದೇವತೆ, ಉಸಿರಿನ ದೇವತೆ ಭಗವಂತ, ಪ್ರಾಣದೇವರು ಇಬ್ಬರೂ ಕೂಡ ಇಲ್ಲಿದ್ದಾರೆ. ನಾವು ಯಾವತ್ತೂ ಕೂಡ ಉಸಿರನ್ನು ನಾವು ಇಲ್ಲ ರೀ, ನಾನು ವಾರಕ್ಕೊಂದ್ಸಲ ಮಾತ್ರ ಉಸಿರಾಡ್ತೇನೆ, ಶನಿವಾರ ಭಾನುವಾರ ದಿವಸ ನಾನು ರಜೆ, ಉಸಿರಾಟದಲ್ಲಿ ನಾನು ಉಸಿರಾಟೋದಿಲ್ಲ ಅಂತ ಹೇಳಿಕೊಂಡು ಯಾರೂ ಹೇಳೋದಿಲ್ಲ. ಎಲ್ಲದಕ್ಕೂ ರಜೆ ಇರ್ಬೋದು. ಮಲಗುವಾಗ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲ ಇಂದ್ರಿಯಗಳು ಬೇಕಾದರೂ ಮಲ್ಕೊಳ್ತೇವೆ. ಉಸಿರಾಟದ ದೇವತೆ ಅವನು ಕೂಡ 1 ಗಂಟೆ ಮಲ್ಕೊಂಡ ಅಂತ ಹೇಳಿದರೆ ಮತ್ತೆ ಮಲ್ಕೊಳ್ಳೇಬೇಕು. ಉಸಿರಿನ ದೇವತೆ ನಿರಂತರವಾಗಿ ಯಾವತ್ತು ಹುಟ್ಟಿದ್ದೇವೆಯೋ ಯಾವತ್ತು ಹೋಗ್ತೇವೆಯೋ ಗೊತ್ತಿಲ್ಲ, ಅಲ್ಲಿಯ ತನಕ ಉಸಿರಾಟ ಎಂಬುದು ನಡೀತಾನೇ ಇರ್ತದೆ. ಉಸಿರು ನಿಂತಾಗ ಹೇಳೋದು ಮುಗಿಯಿತು ಅಂತ. ಅದರಿಂದ ಈ ಉಸಿರಿನ ದೇವತೆ ದೇಹದಲ್ಲಿದ್ದುಕೊಂಡು ಎಷ್ಟು ಉಪಕಾರವನ್ನು ಮಾಡ್ತಾ ಇದೆ, ಎಲ್ಲ ಕ್ರಿಯೆಗಳು ಆಗ್ತಾ ಇದೆ ಅಂತ ಹೇಳಿದರೆ ಈ ಕ್ರಿಯೆಗಳಿಗೆ ಮುಖ್ಯನಾಗಿರತಕ್ಕಂಥವನು ಯಾರು ಎಂಬುದನ್ನು ನಾವು ಒಂದು ಕ್ಷಣ ಚಿಂತನೆ ನಡೆಸಬೇಕು ಅಂತ ಹೇಳ್ತಾರೆ. ಇದು ಯಾರು ಮಾಡುವುದು ಯಾರು ಅಂತ ಕೇಳಿದ್ರೆ, ನಾನೇ ಮಾಡ್ತೇನೆ ಅಂತ ಹೇಳಿದ್ರೆ ನೀನು ಮಾಡಲಿಕ್ಕೆ ಯಾರು, ನಿನ್ನ ಹತ್ರ ಏನೂ ಇಲ್ಲ. ಯಾಕೆ ಅಂತ ಕೇಳಿದರೆ ಒಳ್ಳೆಯ ಒಂದು ಹೇಳ್ತಾರೆ, ಸ್ವಾತಂತ್ರ್ಯ ನಾನೇ ಮಾಡ್ತಾ ಇದ್ದೇನೆ ಅಂತ ಹಿಂದೆ ಒಂದು ವಿಚಾರವನ್ನು ಹೇಳಿದ್ರಲ್ವ, ಏನು ಅಂತ ಕೇಳಿದ್ರೆ ನಾನು ಮಾಡಿದೆ ನಾನು ಅಂತ. ಈ ನಾನು ಮಾಡಿದೆ ಎಂಬುದನ್ನು ಹೇಗೆ ಒಪ್ಪಿಕೊಳ್ಳುವಂತಹದ್ದು ಸಾಧ್ಯವೇ ಇಲ್ಲ. ನಾನು ಎಂಬುದನ್ನೇ ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೀಪಕರದಲ್ಲಿ ಬಿಡಿದು ಕಾಣದೆ ಕೋಪದಳು ಬಿದ್ದಂತೆ ವೇದ ಮಹೋಪನಿಷದರ್ಥಗಳ ನಿತ್ಯತೆ ಪೇಳುವವರೆಲ್ಲ ಶ್ರೀಮುಖ ಶ್ರೀ ಪವನ ಮುಖ ವಿನುತ ಅಮಲ ಸ್ವರೂಪಗಳ ವ್ಯಾಪಾರ ತಿಳಿಯದೆ ಪಾಪಪುಣ್ಯಕ್ಕೆ ಜೀವಕರ್ತೃ ಅಕರ್ತೃ ಹರಿ ಎಂಬ ವಾಸ್ತವಿಕವಾಗಿ ಕರ್ತೃ ನಾನು ಅಂತ ಹೇಳಿಕೊಂಡು ಭ್ರಮೆ ಇರ್ತದೆ. ಯಾಕೆ ಅಂತ ಕೇಳಿದ್ರೆ, ನಾಲಿಗೆ ಏನನ್ನೋ ತಿಂತಾನೆ, ತಿಂದಾಗ ಮಧ್ಯದಲ್ಲಿ ಹಲ್ಲಿಗೆ ಸಿಕ್ಕಿ ಕಚ್ಚಿಕೊಳ್ತಾನೆ. ಸ್ವಾತಂತ್ರ್ಯ ತನ್ನದೇ ಸ್ವಾತಂತ್ರ್ಯ ಅಂತ ಆದರೆ ತನ್ನದೇ ನಾಲಿಗೆಯನ್ನು ತಾನು ಕಚ್ಚಿಕೊಂಡ ಅಲ್ವಾ? ಯಾಕೆ? ಹಾಗಿದ್ದರೆ ಯಾವತ್ತೂ ಕೂಡ ನನಗೆ ದುಃಖ ಆಗಲೇಬಾರ್ದು. ಯಾವ ಕ್ಷಣದಲ್ಲಿಯೂ ಕೂಡ ನನಗೆ ದುಃಖ ಎಂಬುದು ನಮ್ಮ ಹತ್ತಿರಕ್ಕೂ ಬರಬಾರ್ದು. ಕೇವಲ ನನ್ನ ಹತ್ತಿರ ಸುಖ ಎಂಬುದು ಮಾತ್ರ ಇರಬೇಕು. ಹೀಗುಂಟ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾನೆ ದುಃಖ. ಬಾಹ್ಯ ದುಃಖಗಳು ಆಗ್ಬೋದು, ಕೌಟುಂಬಿಕ ದುಃಖಗಳು ಆಗ್ಬೋದು, ಇನ್ನಿತರ ಹೀಗೆ ಆಂತರಿಕ, ಬಾಹ್ಯ, ಕೌಟುಂಬಿಕ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದುಃಖಗಳನ್ನು ಅನುಭವಿಸ್ತಾನೆ. ಈ ದುಃಖಗಳು ತನಗೆ ಬರದೇ ಇರುವಂತೆ ಮಾಡ್ಬೋದಲ್ವ? ತಾನೇ ಸ್ವತಂತ್ರ, ತಾನೇ ಎಲ್ಲವನ್ನು ಮಾಡುವನು ಅಂತಾದರೆ ತನಗೆ ಯಾವ ಕಾಲಕ್ಕೂ ಕೂಡ ನನಗೆ ದುಃಖವನ್ನು ತನ್ನ ಹತ್ತಿರ ಬರದಂತೆ ಮಾಡಿಕೊಳ್ಬೋದಲ್ವ? ಅದು ಸಾಧ್ಯ ಇಲ್ಲ. ದುಃಖ ಬರದೇ ಇರುವಂತೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಬರ್ತಾನೆ ಇರ್ತದೆ. ಒಂದಲ್ಲ ಒಂದು ರೀತಿಯಾಗಿ ದುಃಖವನ್ನು ಅನುಭವಿಸ್ತಾನೆ ಇರ್ತಾನೆ. ಹಾಗಿದ್ದರೆ ಹೇಳ್ತಾರೆ, ದೀಪ ಕೈಯಲ್ಲಿದೆ, ದೀಪ ಇದ್ರೂ ಕೂಡ ನನಗೆ ಏನಾಗಿದೆ ಅಂತಂದರೆ ಕತ್ತಲೆಯಲ್ಲಿದ್ದೇನೆ. ಯಾಕೆ ಕೇಳಿದ್ರೆ, ಏನು ದೀಪಗಳು, ಏನು ನಾವು ಕತ್ತಲೆ ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾರೆ. ಒಳ್ಳೆಯ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇತ್ಯಾದಿಗಳು ಯೋಗ್ಯವಾಗಿ ನಮ್ಮ ಕರದಲ್ಲಿಯೇ ಉಂಟು, ನಮಗೆ ಕೈಯಲ್ಲಿಯೇ ಉಂಟು. ಮತ್ತು ಉಪನಿಷತ್ತೂ ಬೇಡ, ಗೀತೆಯೂ ಬೇಡ. ಗೀತೆ ಅದೇನಾಗಿದೆ ಕೇಳಿದ್ರೆ ಅದು ಏನು ಯಾರದ್ದೋ ಮನೆಯ ಕತೆ. ಮಹಾಭಾರತ ಎಂಬುದು ಅದು ಪಾಂಡವರ ಮನೆಯ ಕತೆ ಅಂತ ಆಗಿಬಿಟ್ಟಿದೆ.
ಮತ್ತು ರಾಮಾಯಣ ಅಂತ ಹೇಳಿದ್ರೆ ಅದು ಕೂಡ ಗಲಾಟೆಯ ಕಥೆ ಅಂತ. ಅಂದರೆ ಅದರಲ್ಲಿ ಸೀತೆಯನ್ನು ಎಳೆದುಕೊಂಡು ಹೋಗಿ ರಾವಣನ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಕಥೆಗಳು ಅದೂ ಬೇಡ ನಮಗೆ. ಮಹಾಭಾರತ ಮನೆಯಲ್ಲಿ ಗಲಾಟೆ ಇತ್ತು ಅಂತಾದರೆ ನಮ್ಮಲ್ಲಿ ಮೊದಲಿಗೆ ಬರುವಂತಹದ್ದು ಮಹಾಭಾರತ ರಾಮಾಯಣ ನಡೀತಾ ಇದೆ ಅಂತ. ಈ ರೀತಿಯಾಗಿ ಗಲಾಟೆ ಆಗಬೇಕು ಅಂತ ಗಲಾಟೆಯ ಕಥೆ ಅಂತ ಹೇಳಿದರೆ ಮಹಾಭಾರತ ರಾಮಾಯಣಗಳು ಅಂತ. ಈ ರೀತಿಯಾಗಿ ನಾವು ಮನಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ಆದರೆ ವಾಸ್ತವಿಕವಾಗಿ ಇನ್ನು ಭಗವದ್ಗೀತೆ ಅದು ಕೃಷ್ಣನಿಗೆ ಅವನೇ ಹೇಳಿದ್ದಲ್ವ, ಅವನೇ ಕೇಳಿ, ಬೇಕಾದರೆ ಅವನೇ ಓದಿಕೊಳ್ಳಿ ಅಂತ. ಈ ರೀತಿಯಾಗಿ ನಾವು ಮನಸ್ಥಿತಿಯಲ್ಲಿರ್ತೇವೆ. ಅದಕ್ಕೋಸ್ಕರ ಮಹೋಪನಿಷದರ್ಥಗಳ ನಿತ್ಯದಿ ಅದರ ಅರ್ಥದ ಚಿಂತನೆಯೂ ಇಲ್ಲ, ಬೇಡ. ಒಂದು ಸಲ ಆದರೂ ಕೂಡ ಅದರ ಶ್ರವಣವನ್ನಾದರೂ ಮಾಡೋಣ. ಏನು ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ, ಏನು ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ, ಅಥವಾ ಉಪನಿಷತ್ತುಗಳಲ್ಲಿ ಏನು ಹೇಳಿದ್ದಾರೆ, ಬ್ರಹ್ಮಸೂತ್ರಗಳಲ್ಲಿ ಏನು ಹೇಳಿದ್ದಾರೆ, ಇತರ ಗೀತಾ ಸಾರದಲ್ಲಿ ಏನು ಹೇಳಿದ್ದಾರೆ, ಈ ರೀತಿಯಾದಂತಹ ವ್ಯವಸ್ಥೆಯನ್ನು, ಚಿಂತನೆಯನ್ನು ಒಂದು ದಿನವೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ, ಅದರ ಗೋಜಿಗೆ ಹೋಗಿಲ್ಲ. ಮತ್ತೇನು ಕೇಳಿದರೆ ನನ್ನದೇ ಒಂದು ಕಲ್ಪನೆ, ನಾನೇ ಅಂತ ಹೇಳಿಕೊಂಡು ಈ ಅಹಂಕಾರದಲ್ಲಿಯೇ ನಾನು ನಡೀತಾ ಇದ್ದದ್ದು. ಆನೆ ನಡೆದದ್ದೇ ದಾರಿ ಅಂತ ಹೇಳ್ತೇವಲ್ವ, ಆ ರೀತಿಯಾಗಿ ಆನೆಯ ಥರದಲ್ಲಿ ನಾವು ಹೋಗ್ತಾ ಇರ್ತೇವೆ. ಅದಕ್ಕೋಸ್ಕರ ಆನೆಯಾದರೂ ಕೂಡ ಅದಕ್ಕೆ ಮದ ಬಂದಾಗ ಮಾತ್ರ ಆ ರೀತಿಯಾಗಿ. ಈ ಮನುಷ್ಯ ಮಾತ್ರ ಹಾಗಲ್ಲ. ಮನುಷ್ಯ ಯಾವತ್ತೂ ಕೂಡ ಮದದಲ್ಲಿ ಇರ್ತಾನೆ. ನಾನು, ನನ್ನದು, ಈ ರೀತಿಯಾಗಿರ್ತಕ್ಕಂತಹ ಮದಭರಿತವಾಗಿರ್ತಕ್ಕಂತಹ ಆನೆ. ಅದು ಹೇಳಿದಲ್ವ, ಆನೆಯನ್ನಾದರೂ ಕೂಡ ಮಾವುತ ಅದಕ್ಕೆ ಅಂಕುಶವನ್ನು ಹಾಕಿ ಅದನ್ನು ಅಥವಾ ಒಂದು ಕಾಲಕ್ಕೆ ಆ ಮದವನ್ನು ತಗ್ಗಿಸ್ಬೋದು. ಹೇಗಾದರೂ ಮಾಡಿ ಏನಾದರೂ ಮದ್ದನ್ನು ಅಥವಾ ಇನ್ನಿತರ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಮಾರ್ಗದಿಂದ ಆನೆಯ ಮದವನ್ನು ಇಳಿಸ್ಬೋದು. ಮನುಷ್ಯನ ಮದವನ್ನು ಏನು ಮಾಡಿದರೂ ಕೂಡ ಅದು ಇಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದರೆ ಅವನು ಮದಭರಿತವಾಗಿಯೇ ಇರ್ತಾನೆ. ಯಾವತ್ತೂ ಕೂಡ ಹೇಳಿದಲ್ವ, ನಾನು ನನ್ನದು ಅಂತ. ದೀಪಕರದಲ್ಲಿ ಹಿಡಿದು ಕಾಣದೆ ಕೂಪದಳು ಬಿದ್ದಂತೆ ಮಹೋಪನಿಷದರ್ಥಗಳ ಯಾವ ಉಪನಿಷತ್ತುಗಳು, ಯಾವ ವೇದಗಳು, ಯಾವ ಬ್ರಹ್ಮಸೂತ್ರಗಳು ಏನೂ ಕೂಡ ನಮಗೆ ಏನು ಹೇಳ್ತಾ ಉಂಟು ಅಂತಲೂ ಗೊತ್ತಿಲ್ಲ, ಏನು ಹೇಳ್ತವೆ ಅಂತಲೂ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಬೇಕು ಎಂಬುದು ಮೊದಲೇ ಇಲ್ಲ. ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಶ್ರೀ ಪವನಮುಖ ವಿನುತ ನಾವು ಏನು ಮಾಡಬೇಕು ಕೇಳಿದ್ರೆ, ಮಹಾಲಕ್ಷ್ಮಿ, ಪ್ರಾಣದೇವರು ಎಲ್ಲರಿಂದಲೂ ಕೂಡ ಪ್ರಾಣ ಭಗವಂತನಿಂದ ಮಾಡ್ತಾ ಇದ್ದಾನೆ. ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಹೇಳಿಕೊಂಡು ನಾವು ಏನು ಹೇಳ್ತೇವೆ ನಿತ್ಯದಲ್ಲಿಯೂ ಕೂಡ, ನನಗೆ ಸ್ವಾಮಿ ಯಾರು ಕೇಳಿದ್ರೆ ಮಮ ಸ್ವಾಮಿ ಹರಿನಿತ್ಯಂ, ಭಗವಂತ ನನಗೆ ಸ್ವಾಮಿ. ಮತ್ತು ಸರ್ವಸ್ಯ ಪತಿ, ಇಡೀ ಜಗತ್ತಿಗೆ ಪತಿಯಾಗಿರತಕ್ಕಂಥವನು ಆ ಭಗವಂತ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಸರ್ವಕರ್ತೃತ್ವವನ್ನು ನಾನು ನನ್ನ ಕರ್ತೃತ್ವ ಏನಿದೆ ಅಂತ ಮೊದಲಿಗೆ ಪ್ರಶ್ನೆ. ನಾನೇ ಮಾಡ್ತೇನೆ, ನನ್ನಿಂದ ಆಯಿತು, ಈ ರೀತಿಯಾಗಿರತಕ್ಕಂಥ ಅಹಂಕಾರ. ಮತ್ತೊಂದು ಅಹಂಕಾರಕ್ಕೆ ಅದು ಹೋಗುವಂತಹ ಅಹಂಕಾರ ಅಂತಾದರೆ ಅದಕ್ಕೆ ಮತ್ತಿದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಮದಭರಿತನಾಗಿ ಅದು ಹೇಳಿದಲ್ವ, ಆನೆಗೆ ಅದಕ್ಕೆ ಏನೋ ಒಂದು ರೀತಿಯಾಗಿರತಕ್ಕಂತಹ ಉಪಾಯದಿಂದ, ಮಾರ್ಗದಿಂದ, ಹಿಂದಿನಿಂದಾಗಿಯೂ ಕೂಡ ಮದವನ್ನು ಇಳಿಸ್ಬೋದು. ಯಾವುದೋ ಒಂದು ಐತ್ಯಾಧಿಕಾರನ್ನು ಕರೆದು ಅದಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗದಿಂದಾಗಿ ಅದಕ್ಕೆ ಏನನ್ನೋ ಚುಚ್ಚುಮದ್ದನ್ನು ನೀಡಿ ಅದರ ಅಹಂಕಾರಾದಿಗಳನ್ನು ಕಮ್ಮಿ ಮಾಡ್ಬೋದು. ಆದರೆ ಈ ಮನುಷ್ಯನ ಅಹಂಕಾರಕ್ಕೆ ಯಾವುದೂ ಮಾರ್ಗ ಇಲ್ಲ. ಅದಕ್ಕೋಸ್ಕರ ಅಹಂಕಾರಾದಿಗಳನ್ನು ಕಳೆಯಬೇಕು. ಸರ್ವಕರ್ತೃತ್ವ, ನಾನೇ ಕರ್ತೃ, ನಾನು ಮಾಡ್ತೇನೆ, ನನ್ನಿಂದ ಆಯಿತು, ನಾನೇ ಅಂತ ಹೇಳಿಕೊಂಡು ಈ ರೀತಿಯಾಗಿರತಕ್ಕಂತಹ ಅಹಂಕಾರ ಅದು ಯಾವಾಗ ಜೀವಕರ್ತೃಕವಾದದ್ದು. ಏನು ಕರ್ತೃ ನೀನು? ನಿನ್ನ ಕರ್ತೃತ್ವ ಎಂಬುದು ಏನೂ ಇಲ್ಲ, ಪೂರ್ಣ ಶೂನ್ಯ. ಯಾಕೆ ಕೇಳಿದ್ರೆ, ಮೊದಲಿಗೆ ನಾವು ಹೋಗುವುದು ಎಲ್ಲೇ ಕೇಳಿದ್ರೆ ನನ್ನ ಒಡೆತನದ ಏನೂ ಇಲ್ಲ ಅಂತ. ನಾನು ಏನನ್ನು ತಾನೇ ಮಾಡಲಿಕ್ಕೆ ಸಾಧ್ಯ ಇದೆ? ಯಾವುದೂ ನಿನ್ನಿಂದ ಸಾಧ್ಯ ಇಲ್ಲ. ಹೇಳಿದಲ್ವ, ನಾಲಿಗೆಯನ್ನೇ ನಾವು ಕಚ್ಚಿಕೊಳ್ಳದಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಖವೇ ನನಗೆ ಬರಲಿ, ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗವ್ಯ ಮಾಭೂತು. ನನಗೆ ಸುಖ ಮಾತ್ರ ಬರ್ತಾ ಇರಲಿ, ದುಃಖ ಎಂಬುದು ನಮ್ಮ ಹತ್ತಿರಕ್ಕೂ ಬರದೇ ಇರಲಿ, ಇದನ್ನೂ ಕೂಡ ನನ್ನ ಹತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನು ಹೇಳಿದಂತಹ ವ್ಯವಸ್ಥೆಯಲ್ಲಿ ನಡೀಬೇಕು, ಇದೂ ಕೂಡ ಸಾಧ್ಯ ಇಲ್ಲ. ಹಾಗಾದರೆ ನೀನು ಅಂತ ಏನಿದೆ? ನಿನ್ನದು ಅಂತ ಏನೂ ಇಲ್ಲ. ಮತ್ತು ಅಹಂಕಾರ ಅದು ನಿನ್ನದು.
ಅಹಂಕಾರ ಪಟ್ಟುಕೊಂಡದ್ದು ತಿನ್ನದೆ, ಮತ್ತೆ ಉಳಿದದ್ದು ನಿನ್ನದು ಯಾವುದೂ ಇಲ್ಲ. ಅಕರ್ತೃಕವಾದದ್ದು ನೀನು ಪೂರ್ಣ ಶೂನ್ಯ. ಮತ್ತೆ ಕರ್ತೃ ಯಾರು ಕೇಳಿದ್ರೆ ಅದು ಅವನು ಮಾತ್ರ. ಅಂತಹ ಕರ್ತೃವಾಗಿರತಕ್ಕಂತಹ ಭಗವಂತನನ್ನು ತಿಳ್ಕೊಳ್ಳಬೇಕು. ಪಾಪ ಪುಣ್ಯಕ್ಕೆ ರೂಪಗಳ ವ್ಯಾಪಾರ ತಿಳಿಯದೆ ಅವನ ರೂಪಗಳನ್ನು, ಅವನ ವ್ಯಾಪಾರವನ್ನು ಕಿಂಚಿತ್ತೂ ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಭಗವಂತನ ರೂಪ, ಭಗವಂತನ ವ್ಯಾಪಾರ, ಎಷ್ಟೆಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ ಒಳಗಿದ್ದುಕೊಂಡು, ಎಷ್ಟೆಲ್ಲ ಕ್ರಿಯೆಗಳು, ಎಷ್ಟೆಲ್ಲ ವ್ಯಾಪಾರಗಳು, ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ನಡೆಸಿಕೊಳ್ತಾ ಇದ್ದಾನೆ. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಚೇತನ ರಾಶಿಗಳಿದ್ದಾರೆ. ಇವರೆಲ್ಲ ಚೇತನ ರಾಶಿಗಳಲ್ಲಿ ಇದ್ದುಕೊಂಡು ಆಯಾ ಅವರವರಿಗೆ ಬೇಕಾದಂತಹ ರೀತಿಯಲ್ಲಿ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾನಲ್ವ. ಅದನ್ನು ನೀನು ತಿಳ್ಕೊಳ್ಳದೆ, ವ್ಯಾಪಾರ ತಿಳಿಯದೆ, ಪಾಪ ಪುಣ್ಯಕ್ಕೆ ಜೀವಕರ್ತೃ ಮತ್ತು ಜೀವನೇ ಕರ್ತೃ ಎಂಬಂತಹ ಅಹಂಕಾರ, ಇದನ್ನು ತಿಳ್ಕೊಳ್ಳೋದಿಲ್ಲ. ವಾಸ್ತವಿಕವಾಗಿ ಎಲ್ಲದಕ್ಕೂ ಕೂಡ ಕರ್ತೃ ಅದವನು. ಕರ್ತೃತ್ವ ಎಂಬುದು ಪೂರ್ಣವಾಗಿ ಇದರಲ್ಲಿಯೇ ಮುಂದೆ ಒಂದು ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಒಂದು ಸಂಧಿಯನ್ನು ಹೇಳ್ತಾರೆ. ದತ್ತ ಸ್ವಾತಂತ್ರ್ಯ ಅಂತ, ನನ್ನದೇ ದತ್ತ ಕೊಡಲ್ಪಟ್ಟಂತಹ ಸ್ವಾತಂತ್ರ್ಯ ಅಂತ. ಕೊಡಲ್ಪಟ್ಟಂತಹ ಸ್ವಾತಂತ್ರ್ಯ ಏನೂ ಇಲ್ಲ ನಮ್ಮಲ್ಲಿ. ಯಾಕೆ ಅಂತ ಕೇಳಿದ್ರೆ, ತಾಯಿಯ ಗರ್ಭದಲ್ಲಿ ಮಗು ಬೆಳೀತದೆ. ಮಗು ಪ್ರವೇಶ ಮಾಡಿದ ಮೇಲೆ, ಅಂದರೆ ಜೀವ ಒಂದು ತಂದೆಯ ಮೂಲಕವಾಗಿ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ ಜೀವ ಪ್ರವೇಶ ಮಾಡಿದ ಮೇಲೆ ಆ ತಾಯಿಯ ಗರ್ಭದಲ್ಲಿ ಆ ಮಗು ಒಂದೊಂದು ವ್ಯವಸ್ಥೆಯಲ್ಲಿ ಬೆಳೀತಾ ಹೋಗ್ತದೆ. ಮೊದಲ ತಿಂಗಳು, ಎರಡನೇ ತಿಂಗಳು, ಮೂರನೇ ತಿಂಗಳು, ನಾಲ್ಕನೇ ತಿಂಗಳು ಅಂತ ಹೇಳಿಕೊಂಡು ತಿಂಗಳುಗಳ ವ್ಯವಸ್ಥೆಯಲ್ಲಿ ಮಗು ಬೆಳೀತಾ ಹೋಗ್ತದೆ. ಮತ್ತು ಹೋಗಿ ನಾವು ವೈದ್ಯರನ್ನು ಕೇಳಿದಾಗಲೂ ಕೂಡ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ರೀ, ಮತ್ತು ಇನ್ನೊಂದು ಪ್ರಯತ್ನ ಅದು ಅವನೇನಾದರೂ ಮಾಡಬೇಕಾಗ್ತದೆ. ನಮ್ಮ ಪ್ರಯತ್ನ ಉಂಟು, ಮತ್ತೆ ಮತ್ತೊಂದು ಏನೋ ಒಂದು ಪ್ರಯತ್ನ ಬೇಕು. ಅದು ಯಾರು ಹೇಳಿದರೆ ಅದು ಅವನ ಕರ್ತೃತ್ವ, ಅವನ ಪ್ರೇರಣೆ ಇಲ್ಲದೆ ಒಳಗಿನಿಂದ ಏನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಹೊರಗಿನಿಂದ ಎಷ್ಟು ಸರ್ಕಸ್ ಮಾಡಿದರೂ ಕೂಡ ಒಳಗಿನಿಂದ ಮಗು ಅದು ಸರಿಯಾಗಬೇಕು ಅಂತಿಲ್ಲ. ಹಾಗಿದ್ರೆ ಒಳಗಿದ್ದುಕೊಂಡು ಯಾವುದೋ ಒಂದು ಎಲ್ಲ ಕಡೆಗಳಲ್ಲೂ ಕೂಡ ಇದು ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಮಗು ಆಗದೇ ಇರತಕ್ಕಂತಹ ಸಂದರ್ಭಗಳು ಇರ್ತವೆ. ಹಾಗಿದ್ರೆ ಯಾವುದೋ ಒಂದು ಶಕ್ತಿ, ಅದನ್ನು ನಾವು ಏನು ಕರಿತೇವೆ, ಆ ಭಗವಂತ ಒಳಗಿದ್ದುಕೊಂಡು ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಚೇಷ್ಟೆಗಳನ್ನು ಭಗವಂತ ನಡೆಸ್ತಾನೆ ಅಂತ. ಅದಕ್ಕೋಸ್ಕರ ಅದರಿಂದ ಕರ್ತೃತ್ವ ಯಾರ್ದು ಕೇಳಿದ್ರೆ ಪೂರ್ಣವಾಗಿ ಅವನದ್ದೇ. ನಮ್ಮ ಕರ್ತೃತ್ವ ಏನೂ ಇಲ್ಲ. ಅದಕ್ಕೋಸ್ಕರ ಇದನ್ನು ಈ ಅವಿವೇಕಿಗಳಿಗೆ, ಅಜ್ಞರಿಗೆ ಮಾತ್ರ ತಾನೇ ಕರ್ತೃ ಎಂಬುದನ್ನು ಅಹಂಕಾರ, ಮಮಕಾರದಲ್ಲಿ ಆ ಭ್ರಮೆಯಲ್ಲಿದ್ದುಕೊಂಡು ತಾವು ಮಾತ್ರ ತಮ್ಮ ನಾಶವನ್ನು ಹೊತ್ತಾರೆ ಹೊರತು ತಾವು ಉನ್ನತವಾದಂತಹ ಗತಿಯನ್ನಂತೂ ಅವರು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಭಾಗವತ ಹೇಳ್ತದೆ ಇದನ್ನೇ. ಏನು ಅಂತ ಕೇಳಿದ್ರೆ, ವಿದ್ವಾನಪೀತ್ಥಂ ಧನುಜಾ ಕುಟುಂಬಂ ವಷ್ಣಂ ಸ್ವಲೋಕಾಯ ನ ಕಲ್ಪತೆ ವೈ ಯಸ್ವೀಯ ಪಾರಕ್ಯ ವಿಭಿನ್ನ ಭಾವಸ್ತಮಾ ಪ್ರಪದ್ಯೇತ ವಿಧಾ ವಿಮೂಢ. ಮೂಢ, ಜೀವನನ್ನು ಸ್ವತಂತ್ರ ಕರ್ತೃ ಅಂತ ಯಾರು ಹೇಳ್ತಾನೆ ಅವನು ಮೂಢ, ಅವನು ಮೂರ್ಖ. ಮೂರ್ಖನಿಗೂ ಅವನಿಗೂ ಭೇದ ಇಲ್ಲ ಅಂತ. ಅದರಿಂದ ಕರ್ತೃ ಮುಖ್ಯನಾಗಿರತಕ್ಕಂತಹ ಸ್ವತಂತ್ರ ಕರ್ತೃ, ಸ್ವತಂತ್ರಂ ಅಸ್ವತಂತ್ರಾಂಚ ಅಂತ ಒಂದು ಕಡೆಯಲ್ಲಿ ಭಗವಂತನ ಎಕ್ಸ್ಟ್ರಾರ್ಡಿನರಿ ಗುಣ, ಯಾರಲ್ಲೂ ಇಲ್ಲದೇ ಇರತಕ್ಕಂತಹ ಗುಣವನ್ನು ಹೇಳ್ತಾರೆ. ಯಾರಲ್ಲೂ ಇಲ್ಲ, ಜಗತ್ತಿನಲ್ಲಿ ಇಲ್ಲದೇ ಇರತಕ್ಕಂತಹ ಗುಣ ಅದು ಸ್ವತಂತ್ರ. ಆ ಸ್ವಾತಂತ್ರ್ಯ ಎಂಬಂತಹ ಗುಣ ಅದು ಅವನಲ್ಲಿ ಮಾತ್ರ ಉಂಟು. ಅದಕ್ಕೋಸ್ಕರ ಎಲ್ಲ ಕರ್ತೃಗಳು ಕರ್ಮಗಳಿಗೂ ಹಾಗಿದ್ರೆ ಎಲ್ಲವನ್ನೂ ಅವನೇ ಮಾಡಿಸ್ತಾನೆ ಅಂತಾದರೆ ಕೆಟ್ಟ ಕರ್ಮಗಳನ್ನು ಅವನೇ ಮಾಡ್ತಾನೆ, ಒಳ್ಳೆಯ ಕರ್ಮ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ವಿಭಾಗ ಮಾಡಿಕೊಳ್ಳುವ, ಒಳ್ಳೆಯದು ಮಾಡಿದ್ದು ನಾನು, ಕೆಟ್ಟದ್ದು ಮಾಡಿದ್ದು ಭಗವಂತ, ಈ ರೀತಿಯಾಗಿ ವಿಭಾಗ ಮಾಡಿಕೊಂಡು ಉದ್ಧಾರ ಮಾಡುವ ಅದು ಸಾಧ್ಯ ಇಲ್ಲ. ನಿನ್ನ ಕರ್ಮಕ್ಕನುಸಾರವಾಗಿ ನೀನೇ ಕರ್ಮವನ್ನು ಮಾಡ್ತಿ. ನಿನ್ನ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಇತ್ತು, ನಿನ್ನದು ಯಾವುದೋ ಒಂದು ದೋಷಗಳಿತ್ತು, ಅದನ್ನು ಏನು ಮಾಡಬೇಕು, ನೀನೇ ತಿನ್ನಬೇಕು. ಹೇಗೆ ಅಂತ ಕೇಳಿದ್ರೆ, ಅಕ್ಕಿ, ಅದರಲ್ಲಿ ಒಂದು ಅಕ್ಕಿಯನ್ನು ತೆಗೆದ ಮೇಲೆ ಅದರಲ್ಲಿ ಹುಳ ಹುಪ್ಪಟೆ ಉಂಟು ಅಂತ ಗೊತ್ತಾದ ಮೇಲೆ ಅದನ್ನು ಹಿಂದೆ ಕೊಡಲಿಕ್ಕೆ ಬರೋದಿಲ್ಲ. ಮತ್ತು ಅದನ್ನು ತಾನೇ ಸ್ವೀಕಾರ ಮಾಡಬೇಕು. ಏನಾದರೂ ಮಾಡಿ ಅದಕ್ಕೆ ಬೇಕಾದಂತಹ ಮಾರ್ಗ ಉಪಾಯಗಳನ್ನು ಹುಡುಕಿ ಅದನ್ನು ತೊಳೆದು ಅಥವಾ ಅದನ್ನು ಹೇಗೋ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂತಹದ್ದನ್ನು ತಾನು ಮಾಡಬೇಕು. ಆದರೆ
ಹಿಂದಿನದ್ದನ್ನು ಇನ್ನು ಮುಂದೆ ಆಗುವುದನ್ನು ಭಗವಂತ ಏನು ಮಾಡ್ತಾನೆ, ಅದನ್ನು ನಾಶ ಮಾಡ್ತಾನೆ ಅಂತ. ಹೀಗೆ ಭಗವಂತನ ಕಾರುಣ್ಯ ನಮ್ಮ ಮೇಲೆ ಅಧಿಕವಾಗಿರತಕ್ಕಂತಹದ್ದು. ಅಂತಹ ಅತ್ಯಧಿಕವಾದಂತಹ ಕರುಣೆಯ ಸೋಪಾನವಾಗಿರತಕ್ಕಂತಹ ಭಗವಂತ ನಮ್ಮನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ಏನು ಸಾಮಾನ್ಯವಾದಂತಹದ್ದಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ನೋಡ್ತಾನೆ ಅಂತ ಹೇಳಿಕೊಂಡು ಹೀಗೆ ಭಗವಂತ ನಮ್ಮ ಯಾವ ರೀತಿಯಾಗಿ ನಮಗೆ ಕರ್ತೃ, ಅದರಿಂದ ಸ್ವತಂತ್ರ ಕರ್ತೃ ಅವನು, ತದಧೀನ ಕರ್ತೃವಾಗಿ ನಾವು ಬೇಕಾದರೆ ಹೇಳ್ಬೋದು ನಮ್ಮದೇನಾದರೂ ಕರ್ತೃತ್ವ ಉಂಟು ಅಂತಾದರೆ ತದಧೀನ ಕರ್ತೃ, ಅವನ ಅಧೀನವಾಗಿ ನಾವೇನನ್ನು ಬೇಕಾದರೂ ಮಾಡ್ಬೋದು. ಆದರೆ ಸ್ವತಂತ್ರವಾಗಿ ನಾನೇ ಮಾಡ್ತೇನೆ ಎಂಬುದನ್ನು ಯಾವ ಕಾಲಕ್ಕೂ ಕೂಡ ಇದು ಯಾವ ಅರ್ಥದಲ್ಲಿಯೂ ಕೂಡ ಇದನ್ನು ಒಪ್ಪಿಕೊಳ್ಳಿಕ್ಕೆ ಬರೋದಿಲ್ಲ, ಅಥವಾ ಯಾವ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿಯೂ ಕೂಡ ಈ ವಿಚಾರವನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ಏನು ಉಪನಿಷತ್ತುಗಳು, ವೇದಗಳು, ಶಾಸ್ತ್ರಗಳು ಏನನ್ನ ಹೇಳ್ತವೆಯೋ ಅದನ್ನು ಹರಿಕಥಾಮೃತ ಸಾರದಲ್ಲಿ ನಮಗೆ ಸಣ್ಣ ಪದ್ಯದ ಮೂಲಕವಾಗಿ ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ವಿಚಾರವನ್ನು ಜಗನ್ನಾಥದಾಸರು ಅದನ್ನು ಮುಂದೆ ಮತ್ತೆ ಪುನಃ ಸ್ವತಂತ್ರದ ಬಗ್ಗೆ ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಎಸ್ ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಂ ಪ್ರತೇವಾಲಂ ವಿಷ್ಣುರ್ಮೇ ಪರಮಸ್ವರತ್ ಶ್ರೀಕೃಷ್ಣಾರ್ಪಿತಮಸ್ತು.